ಹರೇ ಶ್ರೀನಿವಾಸ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸತತ್ವ ಸೌರಭದ ಸರ್ವ ಸಭ್ಯರಿಗೆ ಅನಂತ ಪ್ರಣಾಮಗಳು. ಭಗವಂತನ ಸರ್ವತಂತ್ರ ಸ್ವತಂತ್ರತೆಯ ಬಗ್ಗೆ ಚಿಂತನೆ ಮಾಡ್ತಾ ಅನೇಕ ಚಿಂತನೆಗಳನ್ನು ಕೊಡ್ತಾ ಬಂದಿವೆ. ಶ್ರೀನಿವಾಸ ಕೊಡಿಸ್ಯ ನಮ್ಮ ಸಮಕಾಲದಲ್ಲಿ ತಿರುಪತಿ ತಿಮ್ಮಪ್ಪನ ದಿವ್ಯ ಸನ್ನಿಧಾನದಲ್ಲಿ ನಡೆದ ಒಂದು ಅದ್ಭುತವಾದ ಪವಾಡ. ಆ ಕೆಲಸ, ಆ ನಡೆದ ವೃತ್ತಾಂತ ಜಗತ್ಪ್ರಭುವಿನ ಸರ್ವತಂತ್ರ ಸ್ವತಂತ್ರತೆಗೆ ಸಾಕ್ಷಿಯಾಗಿ ನಿಂತರೆ, ಇವತ್ತಿಗೂ ನಿಂತದೆ. ಅವನೇ ಎಲ್ಲವನ್ನೂ ಮಾಡಿಸುವನು, ನಾವೇನೂ ಮಾಡಲಾರಿವೆ. ಆ ಪರಬ್ರಹ್ಮ ಮಾಡಿಸಿದರೆ ಉಂಟು ಎನ್ನುವುದಕ್ಕೆ ನಿದರ್ಶನ ನಿನ್ನೆ ಸ್ವಲ್ಪ ನೋಡಿದ್ವಿ, ನಾವು ಅದರ ಚಿಂತನೆ ಮಾಡಿದ್ವಿ. ಧ್ವಜಸ್ತಂಭದ ಕಥೆ. ಶ್ರೀನಿವಾಸನ ಬ್ರಹ್ಮೋತ್ಸವ ಇನ್ನು 3 ತಿಂಗಳದೆ. ಎಲ್ಲ ಪರ್ಯವೇಕ್ಷಣೆ ನಡೀತಾ ಇದೆ, ಪೂರ್ವ ಸಿದ್ಧತೆ ಅಂತಾರೆ ಅದಕ್ಕೆ. ಅದರಲ್ಲಿ ಒಂದು ಧ್ವಜಸ್ತಂಭದ ಸ್ವಲ್ಪ ರೆನ್ಯುವೇಷನ್, ಅಂದರೆ ಸುಮಾರು 70 ಅಡಿ ಎತ್ತರದ ಧ್ವಜಸ್ತಂಭ, ಅದಕ್ಕೆ 8 ಅಡಿ ಗಾತ್ರದ ಸುತ್ತಳತೆ ಉಳ್ಳ ಬಂಗಾರದ ಕವಚ, ಸ್ವಲ್ಪ ಏನೋ ಲೂಸ್ ಆಗಿದ್ವಂತೆ ಸ್ಕ್ರೂಗಳು. ಅದಕ್ಕೋಸ್ಕರ ಅದನ್ನು ಫಿಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿ ಚೀಫ್ ಇಂಜಿನಿಯರ್ ನೇತೃತ್ವದಲ್ಲಿ ಒಂದು ದಿವಸ ಸುಮಾರು ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ಮೇಲೆ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಹೋಗಿ ಮೇಲ್ಭಾಗದಲ್ಲಿರುವ ಆ ಧ್ವಜಸ್ತಂಭದ ಕವಚವನ್ನು ತೆಗೆದಾಗ ಅಲ್ಲಿರುವ ಚೀಫ್ ಇಂಜಿನಿಯರಿಗೆ ದಿಗ್ಭ್ರಾಂತಿ ಆಯಿತು. ಏನದು? ಒಳಗಡೆ ಧ್ವಜಸ್ತಂಭ, ಕಟ್ಟಿಗೆಯ ಧ್ವಜಸ್ತಂಭ ಇಲ್ಲವೇ ಇಲ್ಲ. ಕಟ್ಟಿಗೆಯ ಧ್ವಜಸ್ತಂಭಕ್ಕೆ ಅಂಟಿಕೊಂಡು ಅದಕ್ಕೆ ಕವಚ ರೂಪದಲ್ಲಿ ಈ ಬಂಗಾರದ ಕವಚಗಳಿರ್ತವೆ ಸುತ್ತಲು. ಅಂತಾದ ಒಳಗಡೆ ಇರಬೇಕಾಗಿರತಕ್ಕಂಥ ಈ ಕವಚಗಳಿಗೆ ಆಧಾರವಾಗಿರತಕ್ಕಂಥ ಆ ಒಳಗಿರುವ ಕಟ್ಟಿಗೆಯ ಟೇಕಿನ ಧ್ವಜಸ್ತಂಭನೇ ಇಲ್ಲ. ನಡಿಗೆ ಹೋದ ಚೀಫ್ ಇಂಜಿನಿಯರ್. ಎಲ್ಲರೂ ಭಯ ಪಟ್ಟುಬಿಟ್ರು. ಏನಪ್ಪ ಇದು? ಯಾಕೆ ಗೊತ್ತಾ? ಯಾಕೆ ಭಯ ಆಯಿತು ಅಂದರೆ, ಎಂಥ ಅನಾಹುತ. ಅವು ಯಾಕಂದರೆ ಏನಾದರೂ ಗಾಳಿ ಪಾಳಿ ಭಯಂಕರವಾಗಿ ಏನಾದರೂ ಬಂದಿದ್ದರೆ, ಧ್ವಜಸ್ತಂಭ ಬಿದ್ದಿದ್ರೆ, ಯಾಕಂದರೆ ಆಧಾರ ಇದ್ದರೆ ಅವು ಇರ್ತವೆ. ಆಧಾರನೇ ಇಲ್ಲ ಅವಕ್ಕೆ. ಅವು ಒಂದು ಬಂಗಾರದ ಕವಚ ಸರಿದ್ರು ಕೂಡ, ಒಂದು ಕವಚ ಸರಿದು ಬಿಟ್ಟುಬಿಟ್ರೆ ಎಲ್ಲ ಬಿತ್ತು ಅಂದರೆ ಇಡೀ ದೇಶ ಅಲ್ಲಕಲ್ಲೋಲ ಆಗಿಬಿಡ್ತದೆ. ಯಾಕೆ ಗೊತ್ತಾ? ವೆಂಕಟರಮಣನ ಧ್ವಜಸ್ತಂಭ ಧ್ವಜಸ್ತಂಭ ಬಿತ್ತು ಅಂತ ಏನೋ ಒಂದು ಅನಾಹುತ, ದೇಶಕ್ಕೆ ಅನಾಹುತ ಆಗ್ತದೋ ಏನೋ, ಎಲ್ಲರಿಗೆ ಭಯ ಬಂದು ಬಿಡ್ತಾರೆ. ಇದು ಪ್ರಧಾನ. ಹೇಳಿನಲ್ಲ, ನಿನ್ನೆ ಮತ್ತೊಮ್ಮೆ ಜ್ಞಾಪಕ ಮಾಡ್ತೀವಿ. ಯಾಕಂದ್ರೆ ನಿನ್ನೆ ಕೆಲವು ನನ್ನ ಮಿತ್ರರು ಮೆಸೇಜ್ಗಳು ಕಳಿಸಿದ್ದಾರೆ, ಸೌಂಡ್ ನಮಗೆ ಯಾರಿಗೂ ಕೇಳಿಸಿಲ್ಲ, ಸರಿಯಾಗಿ ಬಂದಿಲ್ಲ ಅಂಥೇಳಿ. ಭಗವಂತನ ರಥ ಬೀಳೋದು, ರಥಕ್ಕೆ ಬೆಂಕಿ ಹಚ್ಚಿಕೊಂಬೋದು, ಧ್ವಜಸ್ತಂಭ ಉರುಳಿ ಬೀಳುವುದು, ಗೋಪುರ, ದೇವಾಲಯದ ಪ್ರಧಾನ ಗೋಪುರ ಉಚ್ಚಿ ಬೀಳುವುದು, ಕೆಳಗೆ ಬೀಳಬಹುದು, ಇವೆಲ್ಲ ಅನಿಷ್ಟಕ್ಕೆ ಸೂಚನೆಗಳು. ಇವು ದೇಶಕ್ಕೇನೋ, ಆ ಪ್ರಾಂತಕ್ಕೇನೋ ಅನಿಷ್ಟ ಆಗ್ತದೆ ಅಂಥೇಳಿ. ತಿರುಪತಿ ತಿಮ್ಮಪ್ಪನ ಕೋಟಿ 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 ಜನರ ಆರಾಧ್ಯ ದೈವವಾದ ಪರಬ್ರಹ್ಮ ಶ್ರೀನಿವಾಸನ ಧ್ವಜಸ್ತಂಭ ಏನಾದರೂ ಬಿದ್ದಿತ್ತು ಅಂತಂದಿದ್ರೆ ಏನು ಅನಾಹುತ ಆಗ್ತಿತ್ತು, ಎಷ್ಟು ಜನರಿಗೆ ಮನಸ್ಸಿಗೆ ನೋವಾಗ್ತಿತ್ತು, ಎಷ್ಟು ಜನರು ಭಯಭ್ರಾಂತರಾಗಿ ಬಿಡ್ತಾ ಇದ್ದರು. ಅದಕ್ಕಾಗಿ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಇದು ಎಲ್ಲೋ ನಡೆದಿದ್ದು, ಇದು ಬೇಡ, ನಾನೇ ಅದಕ್ಕೆ ಸಾಕ್ಷಿ. ನಮ್ಮ ಊರಿನಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನಾ 5 ದಿವಸ ನಡೀತದೆ, ಜ್ಞಾನಪೂರ್ಣವಾಗಿ ನಡೀತದೆ. ಅದರಲ್ಲಿ ರಥೋತ್ಸವದ ದಿವಸ, ಮಧ್ಯಾರಾಧನೆ, ಉತ್ತರಾರಾಧನೆಯ ದಿವಸ ರಥೋತ್ಸವ ಪ್ರಾತಃ ಕಾಲದಲ್ಲಿ ಸುಮಾರು 10-11 ಗಂಟೆಗೆ ಗ್ರಾಮದಲ್ಲಿ, ಊರಿನಲ್ಲೆಲ್ಲ ಎಳಿತೀವಿ ನಾವು. ಆಗ ಸ್ವಲ್ಪ ದೂರ ರಾಯರು ಕೂತ ಮೇಲೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ ಕೂಡಲೇ ಇದ್ದಕ್ಕಿದ್ದಂತೆ ಗಾಲಿ ಮುರಿದು ಬಿಡ್ತು. ಗಾಲಿಯ ಕೆಳಗಿರುವ ಇರುಸು ಅಂತಾರೆ ಅದಕ್ಕೆ, ಆ ಆಧಾರ, ಅದು ಮುರಿದು ಬಿಡ್ತು. ಇದರ ರಥ 3 ಗಾಲಿ ಇದ್ದುವಾದ ಕಾರಣ ಬಡಾನ ಬೀಳಲಿಲ್ಲ ಕೆಳಗೆ, ಆದರೆ ಸ್ವಲ್ಪ ಹಿಂಗೆ ಬಗ್ಗಿ ಬಿಡ್ತು. ಏನು ಜನರು ಅಲ್ಲಿ, ನಮ್ಮ ಸಣ್ಣ ಊರು, ಆ ಸಣ್ಣ ಊರಿನಲ್ಲಿರುವ ಸಾವಿರಾರು ಜನರನ್ನೇ ಹಾಹಾಕಾರ ಮಾಡಿಬಿಟ್ರು. ಅಯ್ಯೋ ರಾಘವೇಂದ್ರ ಸ್ವಾಮಿ ರಥ
ಗಾಲಿ ಮುರಿದು ಬಿಡ್ತೇವೆ ಏನು ಜನ ದಬ ಸೇರಿಬಿಟ್ರು. ಸರಿ, ಹಳ್ಳಿ ಊರಾದ ಕಾರಣ ಎಲ್ಲರೂ ಪ್ರಯತ್ನ ಮಾಡಿದರು, ಹಗ್ಗಗಳು ತಂದರು, ಏನೋ ಮಾಡಿದರು, ಕಟ್ಟಿದರು, ಮತ್ತೆ ಎಳೆದು ಬಿಟ್ರು. ಅದರ ರಥ ಮುರಿತು ನೋಡ್ರಿ, ಅದರ ಸೂಚನೆ ಏನಾಗಿಬಿಡ್ತೀವಿ ಗೊತ್ತ, ನಾವು ಸ್ಪಷ್ಟವಾಗಿ ಅನುಭವಕ್ಕೆ ಬಂದುಬಿಡ್ತೀವಿ. ರಥೋತ್ಸವ ಮುಗಿದ ಸಂಜೆ ಸುಮಾರು 5 ಗಂಟೆಯ ಸಮಯಕ್ಕೆ, ಹಾಗೆ ನಾವೆಲ್ಲ ಸಣ್ಣ ಹುಡುಗರಾದ ಕಾರಣ ನಮ್ಮ ಹಿರಿಯರಾದ ಅಶ್ವತ್ಥರಾವ್ ಅಂತ ಅಣ್ಣ, ಅವರು ಅಣ್ಣನ ವಾವಿ ನನಗೆ, ಅವರು ಈ ಆರಾಧನೆಯ ನಿರ್ವಾಹಕರಾಗಿದ್ದರಾದ ಕಾರಣ ಅವರ ಬಾಯಿ ಸೊಟ್ಟ ತಿರುಗಿಬಿಡಿತು. ಇವತ್ತು ಸಂಜೆ ರಾತ್ರಿ ಬಾಯೆಲ್ಲ ಸೊಟ್ಟ ತಿರುಗಿಬಿಡಿತು. ಒಂದು ರೀತಿಯಿಂದ ಪಾರ್ಶ್ವವಾಯು ಅಂತಾರೆ ನೋಡ್ರಿ, ಅಂಥ ರೀತಿಯಲ್ಲಿ ಭಯಾನಕವಾದ ಸ್ಥಿತಿ ಅವರಿಗೆ ಇವತ್ತು ಮಾತಾಡಕ್ಕೆ ಬರಬಲ್ದು. ಸ್ವಲ್ಪ ಒಂದು ಅಪಚಾರ ಆಗಿತ್ತು, ಅದು ಅಪಚಾರ ಏನು ಬೇಡ, ಅವೆಲ್ಲ ಬೇಡ. ಅದರ ಬಗ್ಗೆ ನಮ್ಮ ತಾಯಿಯವರಿಗೆ ಬಹಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಿತ್ತು, ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ರಾಯರು ಪ್ರತೀಕಾರ ತೋರಿಸಿಬಿಟ್ರು. ರಾಯರು ತಪ್ಪು ಮಾಡ್ತಾ ಇದ್ದೀರಿ ನೀವು, ಹೀಗೆ ಮಾಡಬೇಡ್ರಿ ಎಂಬುದಕ್ಕೆ ತಮ್ಮ ರಥದ ಗಾಲಿಯನ್ನೇ ಮುರಿಸಿಬಿಟ್ಟು ಆತಗ ಅನಾಹುತ ಮಾಡಿಕೊಟ್ರು. ಯಾಕಂದರೆ ಯಜಮಾನನಾದ ಕಾರಣ ಯಜಮಾನ ಸರಿಯಾಗಿ ನೋಡ್ಕೋಬೇಕಾಗಿತ್ತು, ಅದು ಆಗಿಲ್ಲ. ಆದ ಕಾರಣ ಅಪಚಾರಕ್ಕೆ ಪನಿಷ್ಮೆಂಟ್ ಆತಗ ಬಂತು. ತಕ್ಷಣದಲ್ಲಿ ನಮ್ಮ ತಾಯಿ ಅಂದರೆ ಹೇಳಿ ಕಳಿಸಿದರು, ಎಲ್ಲ ಕ್ಷಮಾ ಮಾಡು ಅಂತ ಹೇಳ್ರಿ, ತಪ್ಪಾಗಿದ್ದು ತಿದ್ಕೋತೀವಿ, ಇನ್ನು ಮುಂದೆ ಅಂಥ ರೀತಿ ಆಗದೆ ನೋಡ್ತೀವಿ ಎಷ್ಟೋ ಹೇಳ್ಕೊಂಡ್ಮೇಲೆ ನಮ್ಮ ತಾಯಿ ಇಲ್ಲಪ್ಪ ರಾಯರ ಕರುಣಾಮೂರ್ತಿಗಳು ಹಾಗೆಲ್ಲ ಏನು ಮಾಡಲ್ಲ ಅಂತೇಳಿ ಆಕೆ ರಾಯರ ಸೇವೆ ಮಾಡ್ಕೋತ ಕೂತ್ಕೊಂಡ್ಮೇಲೆ ಮತ್ತು ಒಂದು 10-15 ದಿವಸಕ್ಕೆ ಪರವಾಗಿಲ್ಲ, ಬೇಷಾಯಿತು, ಬಂದುಬಿಟ್ರು. ಆ ನಂತರದಲ್ಲಿ ಅವರ ತಂದೆಗಳು ಹೊರಟು ಹೋಗಿಬಿಟ್ರು. ಇದೆಲ್ಲ ಒಂದೊಂದು ಅನಾಹುತ. ಅಲ್ಲಿಂದ ಒಂದು ರೀತಿಯಿಂದ ಹೇಳಬೇಕಾದ್ರೆ ಆ ಮನೆತನ ಪತನ ಆಗ್ತಾ ಬಂತು. ಇದು ನನ್ನ ಅನುಭವದಲ್ಲಿ ನಾನು ಕಣ್ಣಾರ ಕಂಡ ದೃಶ್ಯ. ತಿರುಪತಿ ತಿಮ್ಮಪ್ಪನ ಧ್ವಜಸ್ತಂಭ ಮುರಿದರೆ ಏನಾಗ್ತದೆ, ಎಷ್ಟು ಭಯ ಆಗ್ತದೆ. ಕೊನೆಗೆಲ್ಲ ಪ್ಲೇಟ್ಗಳನ್ನು ತೆಗೆದ್ರು ನೋಡಿದರೆ ಕೊನೆಗೆ ಬಾಟಮ್ ಕೆಳಭಾಗದಲ್ಲಿ ಸ್ತಂಭಕ್ಕೆ ಒಂದು ದೊಡ್ಡ ಪೀಠ ಇರ್ತದೆ. ಆ ಪೀಠದವರೆಗೆ ಹೋದಾಗ ಅಲ್ಲಿ ಆ ಕಟ್ಟಿಗೆ ಕಾಣಿಸ್ತು. ಕಟ್ಟಿಗೆ ಹೇಗದ ಗೊತ್ತನ, ಮುಟ್ಟಿದರೆ ಅದರಲ್ಲಿ ಕೈ ಬೆರಳಿಟ್ಟರೆ ಒಳಗೆ ಹೋಗಿಬಿಡ್ತದೆ. ಅಂದರೆ ಅಷ್ಟು ನೀರಾಗಿಬಿಟ್ಟದ, ಅಷ್ಟು ಕೊಳೆತು ಹೋಗಿಬಿಟ್ಟದ. ನಮ್ಮ ಮಾತು 70 ಅಡಿ ಕೊಳ್ಕೋತ ಬಂದು, ಸುಮಾರು 60 ಅಡಿ ಕೊಳ್ಕೋತ ಬಂದು, ಈಗ ಒಂದು 10 ಅಡಿ ಒಳಗೆ ಉಳ್ಕೊಂಡದೇನು ಭೂಮಿಯಲ್ಲಿ. ಆ 10 ಅಡಿಯಲ್ಲಿ ಕೈ ಇಟ್ಟರೆ ಅದು ಒಳಗೆ ಹೋಗಿಬಿಡ್ತದೆ, ಅಷ್ಟು ಕೊಳೆತು ಬಿಟ್ಟದ ನಮ್ಮ ಮಾತು. ತಕ್ಷಣದಲ್ಲಿ ಅಧಿಕಾರಿಗಳಿಗೆ ಮೆಸೇಜ್ ಕೊಟ್ಟರು. ಪ್ರಧಾನಾಧಿಕಾರಿ ಮೇಲೆ ಬೆಟ್ಟಕ್ಕೆ ಓಡಿ ಬಂದರು. ಏನು ಮಾಡಬೇಕು, ಕರ್ನಾಟಕ ಆಂಧ್ರ ಗೌರ್ಮೆಂಟಿಗೆ CMಗೆ ಮೆಸೇಜ್ ಹೋಯಿತು. ಸರ್ ಹೀಗಾಗಿಬಿಟ್ಟದೆ, ಇನ್ನು 3 ತಿಂಗಳಿಲ್ಲ, ಧ್ವಜಸ್ತಂಭ ತಯಾರಾಗಬೇಕು. ಅದಕ್ಕೆ ಸುಮಾರು 80 ಅಡಿ ಎತ್ತರದ ಟೇಕಿನ 10 ಅಡಿ ಸುತ್ತಳತೆ ಉಳ್ಳಂಥ ಟೇಕ್ ಗಿಡ ಬೇಕು. ನಮ್ಮ ಹೇಗೆ ಆ ರಾತ್ರಿಗೆ ಸುಮಾರು ಎಲ್ಲ 8-9 ಗಂಟೆ ಒಳಗಾಗಿ ಎಷ್ಟರ ತನಕ ಆಯಿತು ಅಂದರೆ, ಕರ್ನಾಟಕ ಗೌರ್ಮೆಂಟು ಇಮಿಡಿಯೇಟಾಗಿ ಮೆಸೇಜ್ಗಳು ಕಳಿಸಿ ಫಾರೆಸ್ಟ್ ಆಫೀಸರ್ಸ್ಗಳಿಗೆಲ್ಲ ಮೆಸೇಜ್ ತಿಳಿಸಿ ಎಲ್ಲರೂ ಪ್ರಯತ್ನ ಮಾಡಿ ಕೊನೆಗೆ ಬಂದ ವಾರ್ತೆ ಏನು ಅಂದರೆ, ಆಂಧ್ರದ ಯಾವ ಅಡವಿಯಲ್ಲೂ ಅಷ್ಟು ದೊಡ್ಡದಾದ, ಅಷ್ಟು ಎತ್ತರ ಇರುವ ಒಂದೇ ಒಂದು ಗಿಡ, ಟೇಕಿನ ಗಿಡ ಇಲ್ಲ ಅಂತ ಬಂದುಬಿಡ್ತು. ಅಧಿಕಾರಿಗಳೆಲ್ಲ ತಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು, ಏನು ಮಾಡಬೇಕು. ಸೊ ಧ್ವಜಸ್ತಂಭ ಹೋಗಿದ್ದು ಅದನ್ನು ಸ್ವಾಮಿಯ ಅಲ್ಲಿವರೆಗೆ ಕಾಪಾಡಿಕೋತ ಬಂದ. ಧ್ವಜಸ್ತಂಭ ಹೋಗಿದ್ದರೂ ಕೂಡ ಏನೂ ಅನಾಹುತ ಆಗದಲೇ ಒಳ್ಳೆಯದನ್ನೇ ಮಾಡ್ತಾ ಸ್ವಾಮಿ ಅದನ್ನು ಕಾಪಾಡಿಕೋತ ಬಂದ. ಸ್ವಾಮಿಯೇ ಸೂಚನೆ ಕೊಟ್ಟ, ಒಳಗೆ ನೋಡ್ರಿ ಅಂಥೇಳಿ. ಅದರ ಪ್ರಕಾರ ಇಂಜಿನಿಯರ್ಗಳು ಬಿಚ್ಚಿದಾಗ ಕಂಡ ಪರಿಸ್ಥಿತಿ. ಈಗ ಟೇಕಿಗೋಸ್ಕರ ಪ್ರಯತ್ನ ಯಾರಿಂದು ಏನೂ ಆಗಲಿಲ್ಲ. ಗೌರ್ಮೆಂಟೇ ಕೈ ಎತ್ತಿ ಬಿಡ್ತಾ, ಆಂಧ್ರ ಗೌರ್ಮೆಂಟ್. ರಾತ್ರಿ ಸುಮಾರು 9 ಗಂಟೆಯ ಸಮಯಕ್ಕೆ ಬೆಂಗಳೂರಿನಿಂದ ಒಬ್ಬ ಪುಣ್ಯಾತ್ಮ, ದೊಡ್ಡ ಆಫೀಸರ್ ಅಂತೆ, ರಿಟೈರ್ಡ್ ಆಗಿದ್ದರು ಅವರು, ಅಯ್ಯಂಗಾರ್ ಅಂಥೇಳಿ. ಅವರು ತಾವೇ ಸ್ವತಃ ಫೋನ್ ಮಾಡಿದರು ದೇವಸ್ಥಾನಕ್ಕೆ, ನಮ್ಮ ಅಧಿಕಾರಿಗಳಿಗೆ, PVR ಕೆ ಪ್ರಸಾದ್ ಅವರಿಗೆ, EO ಅವರಿಗೆ. ಸರ್, ನಾನು ವಾರ್ತೆಯಲ್ಲಿ ನೋಡಿದೆ, ತಿರುಪತಿ ತಿಮ್ಮಪ್ಪನ ಧ್ವಜಸ್ತಂಭ ಹೋಗಿಬಿಟ್ಟದಂತೆ, ಅದಕ್ಕೆ ನೀವು ಬೇರೆ ಧ್ವಜಸ್ತಂಭಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಆಂಧ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಟ್ಟಿಗೆ ಗಿಡ ಇಲ್ಲ ಅಂತ ಗೊತ್ತಾಯಿತು ನನಗೆ. ದಯಮಾಡಿ ನಮ್ಮ ಕರ್ನಾಟಕಕ್ಕೆ ಒಂದು ಸೌಭಾಗ್ಯ ಕೊಡ್ರಿ. ನಿಮಗೆ ಬೇಕಾದ ಒಂದು ಲೆಟ್ರನ್ನು ನಮ್ಮ ಕರ್ನಾಟಕ ಗೌರ್ಮೆಂಟಿಗೆ ಕಳಿಸಿದರೆ ನಾನು ಪ್ರಯತ್ನ ಮಾಡ್ತೀನಿ, ಅದರಿಂದ ಧ್ವಜಸ್ತಂಭಕ್ಕೆ ವ್ಯವಸ್ಥೆ ಆಗ್ತದೆ ಅಂತಂದ. ಇನ್ನೇನು ಆನಂದ ಆಗಿಬಿಡ್ತೀವಿ ಅಧಿಕಾರಿಗಳಿಗೆ. ಹಬ್ಬ ಮಹಾರಾಜ ಸ್ವಾಮಿ ಶ್ರೀನಿವಾಸ, ನಿನ್ನ ಅನುಗ್ರಹಪ್ಪ, ನೀನೇ ಆತಗೆ ವಾರ್ತೆ ಮುಟ್ಟಿಸಿ ಆತನಿಂದ ನಮಗೆ ಕೇಳಿಸಿಲ್ಲ ಅಂತೇಳಿ ಆಗಿಂದಾಗಲೇ ಟೈಪ್ ಮಾಡಿ ಕರ್ನಾಟಕ ಗೌರ್ಮೆಂಟ್ ಆಗಿನ CM ಬಂದು ಗುಂಡೂರಾವ್ ಅಂತೇಳಿ ಅವರಿಗೆ
ಒಂದು ಲೆಟ್ರ್ ಕಳಿಸ್ಕೊಟ್ರು, ಹೀಗೆ ನಮಗೆ ಇಂಥದ್ದು ಬೇಕಾಗಿದೆ, ಕನಿಷ್ಠ 6 ಗಿಡಗಳು ಬೇಕಾಗ್ತದೆ, ಆ 6 ಗಿಡಗಳಲ್ಲಿ ಯಾವುದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿ. ಅದು ರಾತ್ರಿಗೆ ವೆಹಿಕಲ್, ಸ್ಪೆಷಲ್ ವೆಹಿಕಲ್ನಲ್ಲಿ ಮೆಸೆಂಜರ್ ಹೋದ. ಅದು ಗುಂಡೂರಾವ್ ಅಂತ ಆಗಿ ನಮ್ಮ CM ಅಂತ ಹೇಳಿದ್ನಲ್ಲ, ಅವರಿಗೆ ಸೇರಿತು. ಅವರು ಒಂದು 2 ದಿವಸದಲ್ಲಿ ಮತ್ತೆ ಲೆಟ್ರ್ ಕಳಿಸ್ಕೊಟ್ರು, ದೇವಸ್ಥಾನಕ್ಕೆ ಮೆಸೇಜ್ ಕಳಿಸ್ಕೊಟ್ರು. ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ ದಾಂಡೇಲಿ ಅಡವಿ ಅದೇ, ಆ ಅಡವಿಯಲ್ಲಿ ಸುಮಾರು ಒಂದು 30 ಗಿಡಗಳು ಆ ಪ್ರಮಾಣದಲ್ಲಿರ್ತಕ್ಕಂಥ ನಿಮಗೆ ಬೇಕಾಗಿರುವ ರೀತಿಯಲ್ಲಿ 30 ಗಿಡಗಳವೆ. ಅದರಲ್ಲಿ 6 ನಾವು ಸೆಲೆಕ್ಟ್ ಮಾಡಿದ್ದೀವಿ. ನೀವು ಬೇಕಾದರೆ ಬಂದು ನೋಡಿಕೊಂಡು ನಿಮ್ಗೆ ಯಾವುದು ಬೇಕೋ ಅದು ತೊಗೊಂಡು ಹೋಗ್ಬೋದು. ತಕ್ಷಣದಲ್ಲೇ ದೇವಸ್ಥಾನದ ಎಲ್ಲ ಅಧಿಕಾರಿಗಳು ಅಲ್ಲಿ ನೋಡಿದರು. ಆ 30 ಗಿಡಗಳಲ್ಲಿ 6 ಗಿಡಗಳನ್ನು ಸೆಲೆಕ್ಟ್ ಮಾಡಿದರು. ಗೌರ್ಮೆಂಟಿಗೆ ವಿಜ್ಞಾಪನೆ ಮಾಡಿಕೊಂಡ್ರು, ಸರ್ ನಮಗೆ 6 ಗಿಡಗಳು ಬೇಕು, ನೀವು ಕೊಟ್ಟರೆ ಬಹಳ ಆನಂದ ಆಗ್ತದೆ, ಒಂದೇ ಗಿಡ ಬೇಡ 6 ಗಿಡ ಕೊಡ್ರಿ, ನಮ್ಮ ದೇವಸ್ಥಾನದಲ್ಲಿ ಅನೇಕ ಕೆಲಸಗಳಾಗಬೇಕಾಗಿದೆ, ಟೇಕ್ಲಿಂದ ರಥ ಇತ್ಯಾದಿಗಳು, ನಾವು ಅದಕ್ಕೆ ಉಪಯೋಗ ಮಾಡ್ಕೋತೀವಿ ಅಂತಂದಾಗ ಆ ಗೌರ್ಮೆಂಟ್ CM ಏನು ಹೇಳಿದೆ ಗೊತ್ತಾ, ನೀವೇನು ದುಡ್ಡು ಕೊಡೋದು ಬೇಡ, ನಾವು ಕರ್ನಾಟಕ ಗೌರ್ಮೆಂಟ್ಲಿಂದ ಆ 6 ಗಿಡಗಳನ್ನು ಎಷ್ಟು ಲಕ್ಷ ಅಂತ ಊಹೆ ಮಾಡಿಕೊಡೋದನ್ನು ಅಷ್ಟು 6 ಗಿಡಗಳನ್ನು ನಿಮ್ಮ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಶ್ರೀನಿವಾಸನ ಪಾದಕ್ಕೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿಬಿಟ್ಟ. ತಕ್ಷಣದಲ್ಲಿ ಆನಂದ ಆಗಿಬಿಡ್ತೀವಿ. ಆದರೆ ಏನು ಆಶ್ಚರ್ಯ ಅಂದರೆ ಆ ಗಿಡಗಳು ಎಲ್ಲವ ಅಂದರೆ ದಾಂಡೇಲಿ ಫಾರೆಸ್ಟಲ್ಲಿ ದೊಡ್ಡ ಗುಡ್ಡ, ಅದು ಆ ಗುಡ್ಡದ ತಪ್ಪಲಿನಲ್ಲಿ ಕೆಳಭಾಗದಲ್ಲಿ ಅವ, ರೋಡ್ ಎಲ್ಲದ ಬೆಟ್ಟದ ಮೇಲೆ ಅದ. ಅಷ್ಟು ಎತ್ತರಕ್ಕೆ ಈ ಗಿಡಗಳು ಒಯ್ಯೋದು ಹೇಗೆ, ಏನು ಮಾಡಬೇಕು ದಿಕ್ಸು. ಮತ್ತು ಅಲ್ಲೊಂದು ದೊಡ್ಡ ಪ್ರಾಬ್ಲಮ್ ಶುರುವಾಯಿತು. ಈ ಗಿಡಗಳನ್ನು ಹೇಗೆ ಮೇಲೆ ಒಯ್ಯಬೇಕು, ಕಡಿತಾರೆ ಆದರೆ ತುಂಡು ಮಾಡಾಗಿಲ್ಲ, ಸಣ್ಣ ತುಂಡು ಮಾಡಿ ಒಯ್ತಾರೆ, ಅದು ತುಂಡು ಮಾಡಾಗಿಲ್ಲ. ಅಷ್ಟೇ 80 ಅಡಿ ಉದ್ದದ ಆ ಗಿಡವನ್ನು ಒಯ್ಯಬೇಕು ಮೇಲೆ, ಅದು 6 ಗಿಡಗಳನ್ನು ಮೇಲೆ ಒಯ್ಯಬೇಕು, ಹೇಗೆ ಮಾಡಬೇಕು ಇದನ್ನು? ಆ ದಾಂಡೇಲಿ ಫಾರೆಸ್ಟ್ನಲ್ಲೇ ಕೂತ್ಕೊಂಡು ದೇವಸ್ಥಾನದ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸು, ಅಲ್ಲಿಯ ಕರ್ನಾಟಕ ಗೌರ್ಮೆಂಟ್ನ ಫಾರೆಸ್ಟ್ ಆಫೀಸರ್ಸು ಎಲ್ಲ ಚಿಂತನೆ ಮಾಡ್ತಾ ಇದ್ದರೆ ನಡೆದ ಪವಾಡ ನೋಡ್ರಿ. ಬಾಂಬೆಯಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ, ಅದಕ್ಕೆ ಓನರ್ಸು ಅವರು ಸೋನಾಲಿ ಅಂತ ಕರೀತಾರಂತೆ. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸು ತಾವೇ ಹುಡುಕೊಂಡು ಬಂದರು. ಯಾರು ನೀವು? ಸರ್ ನಾವು ಬಾಂಬೆ ಕಾರ್ಯಕರ್ತರು, ನಾವು ಇಂಜಿನಿಯರ್ಸು, ಇಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟಿನ ಆಜ್ಞಾ ಪಡೆದು ಇಲ್ಲಿಯ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿ ನಾವು ಫಾರಿನ್ನಿಗೆ ಮತ್ತು ನಮ್ಮ ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇರ್ತೀವಿ. ನಮಗೆ ಶ್ರೀನಿವಾಸನಿಗೆ ಬೇಕಾದ 6 ಗಿಡಗಳು ಇಲ್ಲಿ ಅವೆ, ಅದನ್ನು ಹೇಗೆ ಒಯ್ಯಬೇಕು ಅಂತ ನೀವು ಚಿಂತನೆ ಮಾಡ್ತಾ ಇದ್ದೀರಂತೆ. ದಯಮಾಡಿ ನಮ್ಮ ಮೇಲಿನ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಆರ್ಡರ್ ಬಂದದ್ದು ನಮಗೆ, ನೀವು ಆಜ್ಞಾ ಕೊಟ್ಟ ಪಕ್ಷದಲ್ಲಿ ಈ 6 ಗಿಡಗಳನ್ನು ಮೇಲೆ ರೋಡ್ಡಿಗೆ ತಂದು ನಿಲ್ಲಿಸ್ತೀವಿ, ನಾವೇ ನಮ್ಮ ಮಿಷನರಿ ಎಲ್ಲ ಅದೇ, ನಾವೆಲ್ಲ ತಂದು ನಿಲ್ಲಿಸ್ತೀವಿ, ಏನು ತುಂಡು ಮಾಡೋದಲ್ಲ, ಏನು ಮಾಡೋದಲ್ಲ, ಕ್ಲೀನಾಗಿ ತಂದು ನಿಲ್ಲಿಸ್ತೀವಿ. ಇದು ಹೇಗಂದ್ರೆ ತೆನ್ನಿನಲ್ಲಿ ಒಂದು ಸಾಮಿದೆ, ಬೆದಕ ಬೋಯಿನ ತೀಗ ಕಾಲಿಗೆ ತೆಗಿನಟ್ಲು ಅಂಥೇಳಿ. ಹುಡುಕಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಬಳ್ಳಿಗಾಗಿ ಹುಡುಕೋತಾ ಹೋಗ್ತಾ ಇದ್ದರೆ ಆ ಬಳ್ಳಿನೇ ನಮ್ಮ ಕಾಲಿಗೆ ಸುಚ್ಚಿಕೊಂಡ್ರೆ ಹೇಗಾಗ್ತದೋ ಹಾಗೆ ಅಧಿಕಾರಿಗಳಿಗೆ ಬಹಳ ಆನಂದ ಆಯ್ತಿದೆ. ಏನು ಮಾರಾಯ ಶ್ರೀನಿವಾಸ ನಿನ್ನಪ್ಪ ವಾಡಯ್ಯ ಇದು, ಅವರೇ ಬಂದು ನಾವು ತಂದು ಮೇಲೆ ನಿಲ್ಲಿಸ್ತೀವಿ ಅಂತ ಹೇಳಿರಲ್ಲ, ನಮಗೆ ಸೇವಾ ಕೊಡ್ರಿ ಅಂತ ಕೇಳಿದ್ರು ಅವರು. ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಎಲ್ಲ ಮಿಷನ್ಗಳನ್ನು ನಾವೇ ತಂದು ಇಷ್ಟು ಕೆಳಗಿರತಕ್ಕಂಥ ಈ 6 ದೊಡ್ಡ ಗಿಡಗಳನ್ನು ಮೇಲೆ ತಂದು ನಿಲ್ಲಿಸ್ತೀವಿ. ತಕ್ಷಣದಲ್ಲೇ ಆಯಿತು. 2 ದಿವಸದಲ್ಲಿ 6 ಗಿಡಗಳನ್ನು ಮೇಲೆ ತಂದು ನಿಲ್ಲಿಸಿದರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಲಾರಿಯನ್ನು ಬೆಂಗಳೂರಿನಿಂದ ವ್ಯವಸ್ಥೆ ಮಾಡಿದರು. ಆ ಲಾರಿ ಓನರ್ ಬಂದು ಹೇಳಿದ, ಸರ್ ಇದು ಇಲ್ಲಿಂದ ನಾನು ಬೆಂಗಳೂರಿನಿಂದ ತಿರುಪತಿಗೆ ಬರಬೇಕಾದ ಕಾರಣ ನೀವು ಕಿಲೋಮೀಟ್ರ್ ಲೆಕ್ಕ ನನಗೆ ಒಪ್ಪೋದಲ್ಲ, ಇದು 4 ದಿವಸ ಆಗ್ತದೋ 5 ದಿವಸ ಆಗ್ತದೋ ನನಗೆ ಹೋಗುತ್ತೆ, ಇಲ್ಲಿ ತೊಗೊಂಡು ಹೋಗಬೇಕಾದ್ರೆ ನೀವು ನನಗೆ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತಂದರೆ ನಾನು ತಿರುಪತಿಗೆ ನಮ್ಮ ಲಾರಿಯಲ್ಲಿ, ದೊಡ್ಡ ಲಾರಿ ಇದೆ 80 ಅಡಿ ಉದ್ದದ ಕಟ್ಟಿಗೆ ಹಾಕ್ಕೊಂಡು ಬರಬೇಕಲ್ವ. ಆಯಿತು, ದೇವಸ್ಥಾನದವ್ರು ಒಪ್ಕೊಂಡ್ಬಿಟ್ರು. ಆಗ CMಲಿಂದ ಗುಂಡೂರಾವ್ರಿಂದ ಲೆಟ್ರ್ ಮೆಸೇಜ್ ಬಂತು, ದಯಮಾಡಿ ನೀವು ಬೆಂಗಳೂರು ಮೇಲೆ ಹೋಗಬೇಕು, ತಿರುಪತಿಗೆ ಹೋಗಬೇಕಾದ್ರೆ ನೀವು ಹಾಗೆ ತೊಗೊಂಡು ಹೋಗಬಾರ್ದು, ನಮ್ಮ ವಿಧಾನಸೌಧದ ಮುಂದೆ ಆ 6 ಗಿಡಗಳನ್ನು ಲಾರಿಯಲ್ಲಿ ತೊಗೊಂಬರ್ರಿ, ನಾವಿಲ್ಲಿ ಆ ಸ್ವಾಮಿಗೆ ಸಮರ್ಪಣೆ ಮಾಡ್ತೀವಿ, ಪೂಜೆ ಮಾಡಿ ಸಮರ್ಪಣೆ ಮಾಡ್ತೀವಿ ಅಂತಂದಾಗ ದೇವಸ್ಥಾನದ ಅಧಿಕಾರಿಗಳು ಅದಕ್ಕೆ ಒಪ್ಪಿಕೊಂಡ್ರು. ಅಲ್ಲಿಂದ ದಾಂಡೇಲಿ ಫಾರೆಸ್ಟ್ಲಿಂದ ಬೆಂಗಳೂರಿನ ವಿಧಾನಸೌಧ ಮುಂದೆ ರಥ ಬಂತು. ಅಲ್ಲಿ ಇದ್ದ ವಿಚಿತ್ರ ಏನು ಗೊತ್ತೋಣ, ಇಡೀ ಕರ್ನಾಟಕ ಗೌರ್ಮೆಂಟಿನ MLAಗಳು ಏನೇನು ಇದ್ದಾರೋ ಅಧಿಕಾರಿಗಳಿದ್ದಾರೆ, ಅವರು ಆಫೀಸರ್ಸು ಎಲ್ಲರೂ ಸೇರಿದ್ದಾರೆ. ಸುಮಾರು 1 ಲಕ್ಷಾನು ಜನ ಬೆಂಗಳೂರಿನ ಶ್ರೀನಿವಾಸನ ಭಕ್ತರೆಲ್ಲ ವಿಧಾನಸೌಧದ ಮುಂದೆ ಸೇರಿ ಲಾರಿ ಒಳಗೆ ಬರ್ತಾ ಇದ್ರೆ ಗೋವಿಂದ ಗೋವಿಂದ ಅಂತ ಎಷ್ಟು ಜನ ಹಾರ ಹಾಕೋರು, ಎಷ್ಟು ಜನ ತೆಂಗಿನಕಾಯಿಗಳು ಹೊಡೆಯೋರು, ಎಷ್ಟು ಜನ ಅದಕ್ಕೆ ಆರತಿ ಬೆಳಗತಕ್ಕಂಥವ್ರು, ಒಟ್ಟಿನ ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿ CM ಅಲ್ಲಿಗೆ ಬಂದು ಅದಕ್ಕೆ ಗಿಡಗಳಿಗೆಲ್ಲ 6 ಗಿಡಗಳಿಗೆ ಪೂಜೆ ಮಾಡಿ ನಮ್ಮ ಕಾಣಿಕೆ ಇದು ಶ್ರೀನಿವಾಸನಿಗೆ ಅಂತ ಸಮರ್ಪಣೆ ಮಾಡಿದರು.
ಆಶ್ಚರ್ಯ ಪಡೋದು ಏನು ಗೊತ್ತನಾ, ಅವನು ಕಾಂಟ್ರಾಕ್ಟ್ರ್, ಲಾರಿ ಕಾಂಟ್ರಾಕ್ಟ್ ಹೇಳಿದ್ದ ಒಂದು 5-6 ದಿವಸ ಆಗ್ಬೋದು, ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ಅದು ಯಾವಾಗೋ ಒಂದು ಮುಂಚಾನೆ ಹೊರಟಿತ್ತಂತೆ ಲಾರಿ, 1-1.5 ದಿವಸದೊಳಗಾಗಿ ಬೆಂಗಳೂರಿಗೆ ಸುನಾಯಾಸ ತಿರುಪತಿಗೆ ಬಂತು. ತಿರುಪತಿಗೆ ಅದು ಬಂದಾಗ ಸಾಯಂಕಾಲ 3 ಗಂಟೆ ಸಮಯಕ್ಕೆ ಚಿತ್ತೂರು ಮಾರ್ಗದಲ್ಲಿ ಅದು ತಿರುಪತಿಯನ್ನು ಎಂಟರ್ ಮಾಡಿತು, ಪ್ರವೇಶ ಮಾಡಿತು. ಅಲ್ಲಿ ಗೋಶಾಲದ ಪ್ರಾರಂಭದಲ್ಲಿ ಅಲ್ಲಿ ಸಾವಿರಾರು ಜನರು ಸೇರಿಬಿಟ್ಟಿದ್ದರು ಶ್ರೀನಿವಾಸನಿಗೆ ಅದು ಸ್ವಾಗತ ಮಾಡಲಿಕ್ಕಾಗಿ. ಅಲ್ಲಿಂದ ವಾದ್ಯ ವೈಭವಗಳಿಂದ, ಮಂತ್ರಘೋಷಗಳಿಂದ, ವೇದ ಮಂತ್ರಗಳ ಪಾರಾಯಣದಿಂದ ಆ 6 ಗಿಡಗಳನ್ನು ಆ ಲಾರಿಯೊಟ್ಟಿಗೆ ಅಲ್ಪಿರಿ ಅಂದರೆ ಬೆಟ್ಟದ ಕೆಳಭಾಗಕ್ಕೆ ತಗೊಂಡು ಬಂದರು. ಅವನು ಲಾರಿ ಡ್ರೈವರ್ ಕೆಳಗೆ ಕೇಳಿದ, ಸರ್ ಇದನ್ನು ಏರಬೇಕಾ ನಾನು ಅಂತ ಕೇಳಿದೆ. ಹೌದಯ್ಯ, ಇದ್ರ ಮೇಲೆ ಹೋಗಬೇಕು. ಏನು ಸರ್ ಇಷ್ಟು ಕರ್ವ್ ಸಭೆ, ಈ 14 ಕಿಲೋಮೀಟ್ರು ಈ ಲಾರಿ ಹೇಗೆ ಏರ್ತದೆ, ಹೇಗೆ ಈಸ್ ಇಟ್ ಪಾಸಿಬಲ್ ಅಂತ ಕೇಳಿದೆ ಅವನು. ನೋಡು, ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡ್ತೀವಿ, ನಾವು ಸ್ವಾಮಿಯ ಅನುಗ್ರಹ ಹೇಗಾಗ್ತದೋ ನೋಡೋಣ. ನಾವು ಕ್ರೇನ್ಸ್ ಎಲ್ಲ ತಂದೀವಿ, 5-6 ಕ್ರೇನ್, ದೊಡ್ಡ ಕ್ರೇನ್ಗಳೆಲ್ಲ, ಮುಂದೆ 3 ಕ್ರೇನು, ಹಿಂದೆ 3 ಕ್ರೇನು. ನಾವೆಲ್ಲರೂ ಇಂಜಿನಿಯರ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದೀವಿ, ಕಾರಣ ಬರ್ತೀವಿ. ದೇವ್ರ ಮೇಲೆ ಭಾರ ಹಾಕಿ ಹೊರಡು ಅಂತಂದರೆ ಅವ್ನಿಗೆ ಏನು ಮನಸ್ಸಾಯಿತು ಏನೋ. ಒಂದು ಸಾಲ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾವಾಗ ಸೇರ್ತಿರೋ ಗೊತ್ತಿಲ್ಲ, ಎಲ್ಲಿ ಲಾರಿ ಬೀಳ್ತದೋ ಗೊತ್ತಿಲ್ಲ, ಏನೋ ನನ್ನ ಪ್ರಯತ್ನ ನಾ ಮಾಡ್ತೀನಿ ಅಂಥೇಳಿ ಅವನು ಲಾರಿಯಲ್ಲಿ ಕೂತ್ಕೊಂಡ. ಸಾಯಂಕಾಲ 5 ಗಂಟೆಯ ಸಮಯಕ್ಕೆ ಲಾರಿ ಸ್ಟಾರ್ಟ್ ಆಯ್ತು ಅಲ್ಲಿ ಅಲ್ಪಿರಿಯಲ್ಲಿ. ನೀವು ನಂಬಲಾರ್ರಿ, 6:30 ಅಂಬಷ್ಟೊತ್ತಿಗೆ ಬೆಟ್ಟದ ಮೇಲೆ ಬಂದು ಸೇರಿಬಿಡ್ತು ಲಾರಿ. ಬರುವ ಹಾದಿಯಲ್ಲಿ ಹಿಂದೆ ಇಂಜಿನಿಯರ್ಸ್ ಕಾರ್ನಲ್ಲಿ ಬರ್ತಾ ಇದ್ದಾರೆ, ಅನೇಕ ವ್ಯಕ್ತಿಗಳು ಬರ್ತಾ ಇದ್ದಾರೆ, ದೊಡ್ಡವರೆಲ್ಲ ಬರ್ತಾ ಇದ್ದಾರೆ. ಅವರು ಹೇಳಿದ ಮಾತು ಏನು ಗೊತ್ತಲ್ಲ, ಕೆಲವು ಕಡೆ ಲಾರಿ ಅಸಲು ಕೆಳಗೆ ಬಿದ್ದು ಬಿಡ್ತು, ಇನ್ನೇನು ಕುಣಿಯಲ್ಲಿ ದೊಡ್ಡ ಕಂದರದಲ್ಲಿ ಕೆಳಭಾಗಕ್ಕೆ, ಬೆಟ್ಟದ ಕೆಳಭಾಗಕ್ಕೆ ಬಿದ್ದು ಬಿಡ್ತದೆ ಎನ್ನುವ ಸ್ಥಿತಿ ಕಾಣಿಸ್ತಂತವರಿಗೆ. ಆಗ ವ್ಯಕ್ತಿ ಕಂಡಿಲ್ಲ, ಲಾರಿಯನ್ನು ಯಾರೋ ಎತ್ತಿ ಸೈಡ್ ಇಟ್ಟಂತ ಆಯ್ತು. ಆ ಕರ್ವ್ಸ್ ಎಲ್ಲ ದಾಟಿಕೊಂಡು ಎಷ್ಟೆಷ್ಟು ದೊಡ್ಡ ಗುಂಡುಗಳೆಲ್ಲ ಉರುಳಿ ಬಿಟ್ಟಾವೆ ಆ ಗಿಡಗಳು ಬಡ್ಕೊಂಡು ರೋಡಿಗೆ. ಆದರೆ ಲಾರಿ ಮಾತ್ರ ಬಿದ್ದಿಲ್ಲ, ಹಾಯಾಗಿ ಸುನಾಯಾಸವಾಗಿ ಒಂದು ದಿವಸ ಆಗ್ತದೋ 2 ದಿವಸದ ಎಲ್ಲಿ ಜಾಮ್ ಆಗ್ತದೋ, ಎಲ್ಲಿ ಏನು ಪ್ರಾಬ್ಲಮ್ ಬರ್ತದೋ ಅಂದ್ಕೊಂಡಿದ್ದು ಕೇವಲ 1.5 ಗಂಟೆಯಲ್ಲಿ ಬೆಟ್ಟದ ಮೇಲಕ್ಕೆ ಬಂದು ಸೇರಿಬಿಡ್ತು. ಏನು ಜಯಘೋಷ. ಆಗ ಇಲ್ಲಿ ಒಂದು ಆಶ್ಚರ್ಯ ಸಂಗತಿ ಅಂದರೆ, ಅವನು ಡ್ರೈವರ್ ಕೆಳಗಿಳಿದು ಸಾಷ್ಟಾಂಗ ವೆಂಕಟರಮಣಿಗೆ ನಮಸ್ಕಾರ ಮಾಡಿ, ಗುಡಿ ಕಡೆ ನಮಸ್ಕಾರ ಮಾಡಿ ಹೇಳಿದಂತೆ, ಸರ್ ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಾನು ಡ್ರೈವ್ ಮಾಡಿಲ್ಲ ಅನ್ನಂತವ್. ಬಾಯಿ ಬಿಟ್ಟು ಅವನ ಬಾಯಿಂದ, ಒಬ್ಬ ಡ್ರೈವರ್ ಬಾಯಿಂದ ಬಂದ ಮಾತು, ನಾನು ಡ್ರೈವ್ ಮಾಡಿಲ್ಲ, ನನಗೆ ಏನು ದಿಕ್ಕು ತೋಚಲಿಲ್ಲ, ಸುಮ್ಮನೆ ಸ್ಟೀರಿಂಗ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ, ಯಾವುದೋ ಒಂದು ಶಕ್ತಿ ಇದನ್ನು ನಡೆಸದೆ ನಾನು ಇಲ್ಲಿ ಬಂದು ಸೇರಿದ್ದೀನಿ ಸರ್ ಅಂತ ಹೇಳಿದಂತೆ. ಎಲ್ಲರಿಗೂ ಆನಂದ ಆಯಿತು. ಆ ಓನರ್ ಇದ್ದಾನಲ್ಲ, ಓನರ್ ಬಂದು ವೆಂಕಟರ ನಮಸ್ಕಾರ ಮಾಡಿ, ಸರ್ ನಾನು ತಪ್ಪು ಮಾಡಿದೆ, ನನಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಇಷ್ಟು ಅಮೌಂಟ್ ಕೊಡ್ರಿ, ನಾನು ಬೆಟ್ಟ ಮ್ಯಾಗ ತಂದು ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ನನಗೆ 1 ಪೈಸನೂ ಕೊಡಬಾಡ್ರಿ, ದಯಮಾಡಿ ನನಗೆ ಶ್ರೀನಿವಾಸನ ದರ್ಶನ ಮಾಡಿಸಿ ಅದನ್ನು ಪ್ರಸಾದ ಒಂದು ಕೊಟ್ಬಿಡ್ರಿ, ನಮಗೆ ಆನಂದವಾಗಿ ಹೋಗಿಬಿಡ್ತೀವಿ ಅಂತೇಳಿ ಅವನು ಹೇಳಿದಂತೆ. ಆಗ ಅವನಿಗೆ ವಿಶೇಷವಾದ ರೀತಿಯಲ್ಲಿ ದರ್ಶನ ಇತ್ಯಾದಿಗಳೆಲ್ಲ ಮಾಡಿಸಿ ಅವನ್ನ ಕರ್ಕೊಂಬಂದರು. TTDಯ ಆಗಿನ ಅಧಿಕಾರಿಗಳು ಏನು ಮಾಡಿದ್ರು, ಹಿಂದಿನ ಧ್ವಜಸ್ತಂಭ ಕೊಳತು ಹೋಗಿತ್ತಲ್ಲ, ಅದು ಯಾವಾಗ ಸ್ಥಾಪನೆ ಮಾಡಿದ ಎಂಬುದಕ್ಕೆ ರಿಕಾರ್ಡ್ಸ್ ತೆಗೆದರು. ಆಶ್ಚರ್ಯ ಪಡ್ತೀರಿ, ಅದರ ರಿಕಾರ್ಡೇ TTDಯಲ್ಲಿ ಇಲ್ಲ. ಹಿಂದಿನ ಧ್ವಜಸ್ತಂಭ ಯಾವಾಗ, ಏನು 100 ವರ್ಷ ಕೆಳಗಾಗಿತ್ತಾ, 200 ವರ್ಷ ಕೆಳಗ, 300 ವರ್ಷದ ಕೆಳಗ, ಅಸಲು TTDಯಲ್ಲಿ ರಿಕಾರ್ಡೇ ಇಲ್ಲ. ಅಂದರೆ ಎಷ್ಟು ಪ್ರಾಚೀನ ಆಗಿರಬೇಕು ಅಂಥ ಧ್ವಜಸ್ತಂಭಕ್ಕೆ ನೂತನ ಧ್ವಜಸ್ತಂಭ ಇಡಬೇಕು. ಮತ್ತು ಇಲ್ಲಿ ದೊಡ್ಡ ಸಮಸ್ಯೆಗಳು ಪ್ರಾರಂಭವಾಯಿತು. ಏನದು? ಮೊದಲನೇದು ಧ್ವಜಸ್ತಂಭನ ಬೇಕಾದ ರೀತಿಯಲ್ಲೆಲ್ಲ ಅದಕ್ಕೆ ಏನೇನು ಮಾಡಬೇಕು, ಆ್ಯಸಿಡ್ಡು ಇನ್ನೊಂದು ಅದಕ್ಕೆಲ್ಲ ಹಾಕ್ತಾರೆ, ಅಂತ ಕೆಮಿಕಲ್ಸ್ ಎಲ್ಲ ಹಾಕಿ ಅದರ ಮೇಲೆ ತಗರ ಅಂತ ಒಂದಿರ್ತಂಥದ್ದು ಕವಚ ಹಾಕಿಬಿಡ್ತಾರೆ ಇಡೀ ಒಳಗೆ, ಅಂದರೆ ಮುಂದೆ ಏನು ಕೊಳಿಬಾರ್ದು. ಆ ರೀತಿ ಇಂಜೆಕ್ಷನ್ಸ್ಗಳು ಅದು ಇದು ಆ ಗಿಡಕ್ಕೆಲ್ಲ ಕೊಟ್ಟು ಎಲ್ಲ ಮಾಡಿದರು. ತೀರಾ ಗುಡಿಯಲ್ಲಿ ಹಾಗೆ ತೊಗೊಂಡು ಹೋಗೋದು ಹೇಗೆ? ಯಾಕೆ ಮಹದ್ವಾರ ಬಹಳ ಸಣ್ಣದದು, ಅಷ್ಟು ದೊಡ್ಡ ಅಷ್ಟು ಎಟ್ಟದ ಎಲ್ಲ ಒಂದು 10-15 ಅಡಿ ಇರ್ತಾರೆ. ಈ 15 ಅಡಿ ಒಳಗಾಗಿ ದರ್ಶನಕ್ಕೆ ಹೋಗೋರು ಹೋಗ್ತಾ ಇರಬೇಕು. ಯಾಕೆ ದರ್ಶನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ದರ್ಶನಕ್ಕೆ ಹೋಗೋರು ಹೋಗಬೇಕು, ದರ್ಶನ ಮಾಡಿಕೊಂಡು ಹೊರ ಬರೋರು ಬರ್ತಾ ಇರಬೇಕು. ಇದನ್ನು ಒಳಗೆ ಒಯ್ದು ನಿಲ್ಲಿಸಬೇಕು. ಹೇಗೆ ಆ ಸಂದಿನಲ್ಲಿ ಹೋಲಲ್ಲಿ ಹೇಗೆ ತೂರಬೇಕು. ಆಶ್ಚರ್ಯ. ಶ್ರೀನಿವಾಸನ ಪವಾಡ ಎಲ್ಲವನ್ನು ಶ್ರೀನಿವಾಸನೇ ಮಾಡಿದಂತೆ. ಒಂದು ಕಡೆ ಬಂದ ಭಕ್ತರಿಗೆ ದರ್ಶನಕ್ಕಾಗಿ ಏನೋ ವ್ಯವಸ್ಥೆ ಮಾಡಿದರು, ಅದ ಮೇಲೆ ಏರಿ ಪಾಂಟಿಗಳು ಕಟ್ಟಿ ಅದರ ಮೇಲೆ ಹೋಗುವಂತೆ ಮಾಡಿದರು. ಬರುವ ಜನರಿಗೆ ಇನ್ನೊಂದು ಯಾಕಂದರೆ ಬೇರೆ ಮಾರ್ಗ ಇಲ್ಲ. ಈ ತಿರುಪತಿ ದೇವಸ್ಥಾನದಲ್ಲಿ ಬರುವ ಮತ್ತು ಹೋಗುವ ಮಹದ್ವಾರ ಒಂದು ಬಿಟ್ಟುಬಿಟ್ಟು ಹಿಂದೆ ಆಗಲಿ ಮುಂದಾಗಲಿ ದಕ್ಷಿಣಕ್ಕಾಗಲಿ ಉತ್ತರಕ್ಕಾಗಲಿ ಯಾವ ತರಹದ ದ್ವಾರ ಇಲ್ಲ.
ಒಂದೇ ದ್ವಾರ. ದೇವರ ಗುಡಿಯಲ್ಲಿ ಯಾರು ಹೋದರೂ ಅದೇ ದ್ವಾರದಿಂದ ಹೋಗಬೇಕು, ಯಾರು ದರ್ಶನ ಮಾಡ್ಕೊಂಡು ಬಂದರೂ ಅದೇ ದ್ವಾರದಿಂದ ಬರಬೇಕು. ಅರ್ಚಕರು ಮೊದಲು ಮಾಡಿಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತರು ಕೂಡ ಇಷ್ಟು ನಡೀತಾ ನಡೀತಾ ಧ್ವಜಸ್ತಂಭ ಒಳಕ್ಕೆ ಹೋಯ್ತು. ಹೋಗುವಾಗ ನಮ್ಮ ಇನ್ನು ಎಲ್ಲ ವ್ಯವಸ್ಥೆ ಆಯಿತು, ಕೂಡಿಸ್ಬೇಕು ಆ ಧ್ವಜಸ್ತಂಭನ ಅನ್ನುವಾಗ ಅಲ್ಲಿ ಒಂದು ಸಂಪ್ರದಾಯ ಅದ ನಮ್ಮಲ್ಲಿ. ಆ ಧ್ವಜಸ್ತಂಭದ ಕೆಳಗಡೆ ನವರತ್ನಗಳನ್ನು ಹಾಕ್ತಾರೆ, ಏನಾದರೂ ಬಂಗಾರ ಹಾಕ್ತಾರೆ. ನಮ್ಗೆ ಯಾಕೋ ಆನಂದ ಆಗಿಬಿಡ್ತಂತೆ ನಮ್ಮ ಅಧಿಕಾರಿಗೆ. ಏನು ಮಹಾರಾಯ, ಇಂಥ ಕೆಲಸವನ್ನು ಎಷ್ಟು ಸುನಾಯಾಸವಾಗಿ, ಎಷ್ಟು ಈಸಿಯಾಗಿ, ಇಷ್ಟು ಬಡಾಯಿ ಮಾಡಿಸ್ತಿಯಲ್ಲ ಅಂಥೇಳಿ ಆನಂದಪಟ್ಟು ತನ್ನ ಕೊರಳಲ್ಲಿರುವ ಒಂದು ಚೈನ್ ತೆಗೆದು ಅಲ್ಲಿ ಹಾಕಿದ್ರಂತೆ. ಅಲ್ಲಿ ಅಂದರೆ ಒಂದು ಇದಕ್ಕೆ ಇದ್ರು, ಅದು ಇಡಬೇಕು ಒಳಗೆ ಹಾಕಿದರೆ ನೀವು ನಂಬಲಾರಿ, ಅಲ್ಲಿ ದರ್ಶನದ ಕ್ಯೂನಲ್ಲಿರ್ತಕ್ಕಂಥವ್ರು ಮತ್ತೊಬ್ಬರು ಸೇರಿದರೆ ಒಂದು ಪೆಟ್ಟಿಗೆಯ ತುಂಬ ಬಂಗಾರ ಬಂತಂತೆ. ಕೇವಲ ಒಂದು ಅರ್ಧ ಗಂಟೆ ಕೂಡ ಇಲ್ಲ, ಅರ್ಧ ಗಂಟೆ ಒಳಗಾಗಿ ಮಾಂಗಲ್ಯಗಳನ್ನು ಹಾಕಿದವರು ಎಷ್ಟು ಮಂದಿಯೋ, ಬಳಿಗಳು ಹಾಕಿದವರು ಎಷ್ಟು ಮಂದಿಯೋ, ಈ ವಾಚ್ಗಳು, ಬಂಗಾರದ ವಾಚ್ಗಳು ಹಾಕಿದವರು, ಉಂಗುರಗಳು ಹಾಕಿದವರು, ಏನು ಕುಪ್ಪಿ ಬಂಗಾರ ಸೇರಿಬಿಡ್ತಂತೆ. ಎಲ್ಲವನ್ನು ಒಳಗೆ ಹಾಕಿ ಧ್ವಜಸ್ತಂಭವನ್ನು ನಿಲ್ಲಿಸಿದರು. ನಮ್ಮ ಅಧಿಕಾರಿ ಬಂದದನ್ನು ನೋಡಿದಾಗ, ಪ್ರಭೋ ನಾಹಂಕರ್ತ, ಇದು ನಾನು ಮಾಡಿಲ್ಲಯ್ಯ, ಯಾರು ನಾವು ಅಧಿಕಾರಿಗಳಾಗಲಿ, ಯಾವ ರಾಷ್ಟ್ರದ ನಾಯಕರಾಗಲಿ ಯಾರೂ ಮಾಡಿಲ್ಲ. ನಿನ್ನ ಈ ಧ್ವಜಸ್ತಂಭದ ಪ್ರತಿಷ್ಠಾಪನಾ ಕಾರ್ಯ ಈ ತಿರುಮಲೆಯಲ್ಲಿ ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಅವನೇ ಪ್ರಧಾನ ಕರ್ತ, ಎಲ್ಲವನ್ನು ಅವನೇ ಮಾಡುವವನು, ಅವನೇ ಸರ್ವತಂತ್ರ ಸ್ವತಂತ್ರ, ನಾವೇನು ಮಾಡಲಿಕ್ಕೂ ಅಸಮರ್ಥರು ಎನ್ನುವುದನ್ನು ಈ ಧ್ವಜಸ್ತಂಭದ ಕಥೆ ಸ್ಪಷ್ಟವಾಗಿ ಆವಿಷ್ಕರಣ ಮಾಡ್ತಾರೆ. ಇದನ್ನೇ ಮಹಿತಾತ್ಮರಾದ ಕನಕದಾಸರು, ನಾವು ಅಂದ್ಕೋತಾ ಇದ್ದೀವಿ ಅವರು ಕುರುಬರು ಅಂಥೇಳಿ. ಈಗೊಂದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡ್ಬಿಟ್ಟದೆ. ಯಾವುದು ಕೂಡ ಯಾರಿಗೂ ನೋವಾಗದಂತೆ ಚಿಂತನೆ ಮಾಡುವುದೇ ದೊಡ್ಡತನ. ಕುರುಬ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಏನು ಮಹಾನುಭಾವರಾದ ಕನಕದಾಸರು ಅವರ ಸಾಹಿತ್ಯ, ಅವರ ಜೀವನದ ಸಾಧನದ ಮಾರ್ಗ ಅವನ್ನೆಲ್ಲ ಒಮ್ಮೆ ಗಮನಿಸಿದಾಗ ನಿಜವಾಗಿ ಅವರೊಬ್ಬ ದೈವಾಂಶ ಸಂಭೂತರು. ಅಂಥ ಮಹಿತಾತ್ಮರು ಭಗವಂತನ ಸರ್ವತಂತ್ರ ಸ್ವತಂತ್ರತೆಯನ್ನು, ಜೀವಿಯ ಅಸ್ವತಂತ್ರತೆಯನ್ನು ಎಷ್ಟು ಸುಂದರವಾಗಿ ಹಾಡ್ತಾರೆ ಅಂದರೆ, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನದಯ್ಯ, ತನು ನಿನ್ನದು ಜೀವನ ನಿನ್ನದೋ. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದೋ. ನವಮೋಹನಾಂಗಿಯರ ರೂಪವು ಕಂಡಿಲ್ದ ಯವೆಯೇ ಕದೆ ನೋಡುವ ನೋಟ ನಿನದಯ್ಯ, ತನು ನಿನ್ನದು ಜೀವನ ನಿನ್ನದೋ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಸವಿನುಡಿ ವೇದ ಶಾಸ್ತ್ರ ಪುರಾಣ ಶಾಸ್ತ್ರಗಳ ಸವಿನುಡಿಗಳಂತವೆ, ಮಧುರವಾದ ನುಡಿಗಳು. ವೇದಗಳು ಹೇಳುವ ಮಾತುಗಳು ಬಹಳ ಅತ್ಯಂತ ಮಧುರಾತಿ ಮಧುರವಾದ ನುಡಿಗಳು. ಸವಿನುಡಿ ವೇದ ಶಾಸ್ತ್ರಗಳು, ಭಾರತೀಯರ ಶಾಸ್ತ್ರಗಳು. ಶಾಸ್ತಿ ಅಂದರೆ ನಿಯಮನ ಮಾಡ್ತವೆ, ಹೀಗಿರು ಮಾನವ ಅಂತ ಹೇಳ್ತಕ್ಕಂಥ ಶಾಸ್ತ್ರ ಶಬ್ದದಿಂದ ಏನಾದರೂ ತಗೋಬೋದು, ಪುರಾಣಗಳನ್ನು ತಗೋಬಹುದು, ಇತಿಹಾಸಗಳನ್ನು ಅವು ಒಂದು ರೀತಿಯಿಂದ ಪುರಾಣಗಳು ಹೌದು, ಶಾಸ್ತ್ರಗಳು ಹೌದು. ಭಾರತ ಒಂದು ರೀತಿಯಿಂದ ಕಾವ್ಯ ಇತಿಹಾಸನೂ ಹೌದು, ಅದು ಶಾಸ್ತ್ರನೂ ಹೌದು. ಹಾಗೆ ರಾಮಾಯಣ ಅದು ಒಂದು ದೃಷ್ಟಿಯಲ್ಲಿ ಕಾವ್ಯನೂ ಹೌದು, ಅದು ಶಾಸ್ತ್ರನೂ ಹೌದು. ಭಾರತ, ಭಾಗವತ, ರಾಮಾಯಣ ಮತ್ತು ಅನೇಕ ಪುರಾಣಗಳು, ಅನೇಕ ಶಾಸ್ತ್ರಗ್ರಂಥಗಳು ಇವೆಲ್ಲ ಸವಿನುಡಿಗಳಂತವು. ಎಷ್ಟು ಮಧುರವಾದ, ಯಾಕೆ ಸವಿನುಡಿ ಅಂದರೆ ಮಧುರವಾದ ಸಂದೇಶವನ್ನು ನೀಡ್ತವೆ.
ಮಾನವನಿಗೆ ನೋವಿಲ್ಲದೆ ಇರುವ ರೀತಿಯಲ್ಲಿ ಅವನ ಜೀವನ ಪಾವನವಾಗುವ ರೀತಿಯಲ್ಲಿ ಸನ್ಮಾರ್ಗ ದರ್ಶನ ಮಾಡ್ತಾ ಹೇಳ್ತಾನೆ. ಅದಕ್ಕೆ ಅವೆಲ್ಲ ಸವಿನುಡಿಗಳು. ಅಂಥ ಸವಿನುಡಿಗಳು ಎನಿಸಿಕೊಂಡಿರ್ತಕ್ಕಂಥ ವೇದ, ಶಾಸ್ತ್ರ, ಪುರಾಣ ಇವೇನವಲ್ಲ, ಇವೆಲ್ಲದರಲ್ಲಿ ಕಥೆಗಳು ಬರ್ತಾವೆ. ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳು ಬರ್ತಾವಲ್ಲ, ಅವನ್ನು ನಾವು ಕಿವಿಯಿಂದ ಕೇಳ್ತೀವಲ್ಲ, ಆ ಕಿವಿಯಿಂದ ಕೇಳುವುದು ನಮ್ಮಿಂದಲ್ಲ. ನಾವು ಕೇಳಬೇಕು ಅಂದ್ರೆ ಎಟ್ರು ನಮ್ಮ ಯೋಗ್ತಿನ ಅದು ಇಲ್ಲ. ನೀನು ನಮ್ಮ ಕಿವಿಯಲ್ಲಿ ನಿಂತುಕೊಂಡು, ದಿಗ್ದೇವತೆಗಳು ಕಿವಿಗಳಿಗೆ ಅಭಿಮಾನಿಯಂತೆ. 8 ದಿಕ್ಕುಗಳಲ್ವ, 8 ದಿಕ್ಕುಗಳಿಗೆ ಯಾವ ದೇವತೆಗಳು ಅಭಿಮಾನಿಗಳು? ಇಂದ್ರ, ಅಗ್ನಿ, ಯಮ, ನಿರಋತಿ, ವರುಣ, ವಾಯು, ಕುಬೇರ ಅಥವಾ ಚಂದ್ರ ಮತ್ತು ಈಶಾನ ಅಂದರೆ ರುದ್ರದೇವರು. ಈ 8 ಜನರು 8 ದಿಕ್ಕುಗಳಿಗೆ ಅಭಿಮಾನಿಗಳು. ಈ 8 ದಿಕ್ಕು ಅಭಿಮಾನಿಗಳು ನಮ್ಮ ಕಿವಿಗಳಲ್ಲಿ ಇದ್ದು, ಪ್ರತಿ ಪ್ರಾಣಿಯ ಕಿವಿಯಲ್ಲಿ ಇದ್ದು ಶಬ್ದಗಳನ್ನು ತಾವು ಕೇಳಿ ನಮಗೆ ಕೇಳಿಸ್ತಾರೆ. ಆದರೆ ಅವರು ಸ್ವತಃ ಅವರು ಕೇಳೋದಿಲ್ಲ, ಭಗವಂತನ ಅನುಗ್ರಹದಿಂದ ಕೇಳ್ತಾರೆ. ಸೊ ಭಗವಂತ ಪ್ರೇರಣೆ ಮಾಡಿದರೆ ದಿಗ್ದೇವತೆಗಳು ಶಬ್ದವನ್ನು ಕೇಳ್ತಾರೆ, ತಾವು ಕೇಳಿದ ಶಬ್ದವನ್ನು ನಮಗೆ ಕೇಳುವಂತೆ ಮಾಡ್ತಾರೆ. ಸೊ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದೋ, ನವಮೋಹನಾಂಗಿಯರ ರೂಪವು ಕಣ್ಣಿಂದ ಎವೆಯಿಕ್ಕದ ನೋಡುವ ನೋಟ ನಿನ್ನದಯ್ಯಾತನು ನದು ಜೀವನ ನಿನ್ನದೋ. ಒಂದು ಕಡೆ ಪುರಾಣ ಇತ್ಯಾದಿಗಳನ್ನು ಕಿವಿಯಿಂದ ಕೇಳ್ತಾ ಇರ್ತೀವಿ. ಅಂದರೆ ಭಗವಂತನ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಉಂಟು ಮಾಡ್ತಾ ಇರ್ತಾನೆ, ಕೆಟ್ಟದನ್ನು ಉಂಟು ಮಾಡ್ತಾ ಇರ್ತಾನೆ. ಕಾರಣ ಏನು? ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಸಾಧನೆ ಮುಂದುವರಿಲಿಕ್ಕಾಗಿ ಆ ರೀತಿ ಮಾಡ್ತಾ ಇರ್ತಾನೆ. ಒಮ್ಮೊಮ್ಮೆ ಆ ಭಗವಂತನ ಏನು ಮಾಡ್ತಾನೆ? ಅದ್ಭುತವಾದ ಸುಂದರವಾದ ಸ್ತ್ರೀಯರನ್ನು ನೋಡುವಂತೆ ಮಾಡ್ತಾನೆ. ಆಗ ನಾವು ಕಣ್ಣು ರೆಪ್ಪೆಯನ್ನು ಹಾಕದೆ ನೋಡ್ತೀವಲ್ಲ, ಆ ನೋಡ್ತಾ ಇರೋದು ಕೂಡ ಕೆಟ್ಟದನ್ನು. ಅಂದರೆ ಕನಕದಾಸರ ವೇದಾಂತ ರಹಸ್ಯ ನೋಡ್ರಿ, ಕೆಟ್ಟದು ಮಾಡಬೇಕಾದರೂ ನಿಂದಲ್ಲ, ಒಳ್ಳೆಯದು ಮಾಡಬೇಕಾದರೂ ನಿಂದಲ್ಲ. ಒಳ್ಳೆಯದನ್ನೂ ಆ ಭಗವಂತನೇ ಮಾಡಿಸ್ತಾನೆ, ಕೆಟ್ಟದನ್ನೂ ಆ ಭಗವಂತನೇ ಮಾಡಿಸ್ತಾನೆ. ಯಾಕೆ ಮಾಡಿಸ್ತಾನೆ ಅಂದರೆ ನಿನ್ನ ಯೋಗ್ಯತೆಗೆ ತಕ್ಕಂತೆ, ನಿನ್ನ ಸಾಧನೆ ಯಾವ ರೀತಿ ಮುಂದುವರೆದರೆ ಅದು. ಯಾಕಂದರೆ ಬರೇ ಬೆಳಕೆ ಇರೋದಿಲ್ಲ, ಬರೇ ಕತ್ತಲೆ ಇರೋದಿಲ್ಲ. ಬೆಳಕು ಕತ್ತಲು, ರಾತ್ರಿ ಹಗಲುಗಳು ಇವು ಸಹಜವಾಗಿ ಬಂದು ಹೋಗ್ತಾ ಇರ್ತವೆ. ಹಾಗೆ ಒಬ್ಬ ಮಾನವ ಅಂತಂದ ಮೇಲೆ, ಜೀವಿ ಅಂದುಕೊಳ್ಳೆ ಅವನ ಜೀವನದಲ್ಲಿ ಒಳ್ಳೆಯದು ನಡೀತಾ ಇರ್ತದೆ, ಕೆಟ್ಟದು ನಡೀತಾ ಇರ್ತದೆ. ಕೆಟ್ಟದು ನಡೆಯೋದಿಲ್ಲ, ನಾನು ಮಾಡೋದಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್, ಯಾರಿಂದಲೂ ಸಾಧ್ಯ ಇಲ್ಲ. ಒಂದೇ ಮಾತು ಸತ್ಯ, ರುಜುಗಳನ್ನು ಬಿಟ್ಟುಬಿಟ್ರೆ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಏನೋ ಒಂದು ತಪ್ಪು ಮಾಡೇ ಮಾಡ್ತಾರೆ, ಕೆಟ್ಟ ಕೆಲಸವನ್ನು ಮಾಡೇ ಮಾಡ್ತಾರೆ. ಅದರಿಂದ ಪಾಪ ಸಂಘಟಿತವಾಗಿಯೇ ಆಗ್ತದೆ. ನಾವು ಉಸಿರಾಡ್ತೀವಿ, ನಾವು ಬಾಯಿಯಿಂದ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೀವಿ, ಆಗ ಎಷ್ಟು ಬ್ಯಾಕ್ಟೀರಿಯಾಗಳು, ಎಷ್ಟು ಪ್ರಾಣಿಗಳು ನಮ್ಮ ಒಳಗೆ ಹೋಗ್ತವೆ, ಎಷ್ಟು ನಾಶ ಆಗ್ತದೆ. ನಾವು ಅಕ್ಕಿಯನ್ನು ತಂದು ಅನ್ನ ಮಾಡಬೇಕು ಅಂತನ್ನುವಾಗ ಅಕ್ಕಿಯ ಜೊತೆಗೆ ಎಷ್ಟು ಪ್ರಾಣಿಗಳು, ಹುಳುಗಳು, ಸಣ್ಣ ಸಣ್ಣವು ನಮಗೆ ಕಾಣದೇ ಇರತಕ್ಕಂಥವು ಆ ಬಿಸಿ ಕುದಿಯುವ ನೀರಿನಲ್ಲಿ ಬಿದ್ದು ಸಾಯ್ತವೆ. ಆದ ಕಾರಣವೇ ನಮ್ಮಲ್ಲಿ ಆ ದೋಷ ಪರಿಹಾರಾರ್ಥವಾಗಿ ವೈಶ್ವದೇವ ಅಂತ ಒಂದು ಯಜ್ಞ ಮಾಡಿದ್ದಾರೆ. ಭಗವಂತನಿಗೆ ನೈವೇದ್ಯ ಸಮರ್ಪಣ ಆದ ಕೂಡಲೇ ಅಗ್ನ್ಯಂತರ್ಗತನಾದ ಪರಶುರಾಮನಿಗೆ ಕೆಲವು ಆಹುತಿಗಳನ್ನು ಕೊಟ್ಟು, ನಾವು ಅಡಿಗೆ ಮಾಡುವಾಗ, ನಾವು ಕಾಯಿ ಪಲ್ಯಗಳನ್ನು ಹೆಚ್ಚುವಾಗ ಏನೇನು ಪ್ರಾಣಿಗಳಿಗೆ ಹಿಂಸೆ ಆಗಿರ್ತದಲ್ಲ, ಅದೆಲ್ಲದ ದೋಷ ಪರಿಹಾರಾರ್ಥವಾಗಿ ವೈಶ್ವದೇವ ಅಂತ ಮಾಡ್ತೀವಿ. ಸೊ ತಿಳಿಯದಲೇ ಅನೇಕ ತಪ್ಪು. ಆದರೆ ಈ ತಪ್ಪು ಮಾಡುವುದು ನಿನ್ನಿಂದ ಅಲ್ಲ, ನೀನು ಮಾಡುವುದಲ್ಲ. ಒಳ್ಳೆಯದು ಮಾಡೀನಿ, ನಾನು ಮಾಡೀನಿ ಅಂದ್ಕೋಬಾರ್ದು, ಎಲ್ಲದಕ್ಕೂ ಅವನೇ ಕಾರಣ. ನವಮೋಹನಾಂಗಿಯ ರೂಪವು ಕಣ್ಣಿಂದ ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ. ಆ ನೋಡೋದೇನದಲ್ಲ, ಅದು ಕೂಡ ಸ್ವಾಮಿ ನೀನೇ ನೋಡಿಸ್ತೀಯ, ನಾನು ನೋಡ್ಲಿಕ್ಕೆ ಕೆಟ್ಟರು. ಒಳ್ಳೆಯದು ನೋಡಿದರೂ ನಿಂದೆ, ಕೆಟ್ಟದು ನೋಡಿದರೂ ನಿಂದೆ. ಒಳ್ಳೆಯದು ಕೇಳಿದರೂ ಅದು ನಿಂದೆ, ಕೆಟ್ಟದು ಕೇಳಿದರೂ ನಿಂದೆ. ಸ್ವಾಮಿ, ನನ್ನ ಕಿವಿಯಲ್ಲಿ ನಿಂತುಕೊಂಡು ಶಬ್ದಗಳನ್ನು ಕೇಳಿಸುವವನು, ನನ್ನ ಕಣ್ಣಲ್ಲಿ ನಿಂತು ಪದಾರ್ಥಗಳನ್ನು, ಒಳ್ಳೆಯದು ಕೆಟ್ಟದ ಪದಾರ್ಥಗಳನ್ನು ನೋಡಿಸುವವನು ಎಲ್ಲ ನೀನೇ ತಂದೆ ಅಂತ ಕನಕದಾಸರು ಹೇಳ್ತಾರೆ. ಇದು ಯಾವ ಶಾಸ್ತ್ರ ಅಧ್ಯಯನ ಮಾಡಿದರು ಕನಕದಾಸರು, ಯಾವ ವೇದಾಂತ ಓದಿದರು, ಯಾವ ವೇದಗಳನ್ನು ಅಧ್ಯಯನ ಮಾಡಿದರು? 500 ವರ್ಷದ ಕೆಳಗಡೆ. ಅವರು ಕುರಬ ಜಾತಿ ಅಂತ ನಾವು ಅಂದ್ಕೋತಾ ಇದ್ದೀವಿ. ಜಾತಿಗೆ ಬೆಂಕಿ ಹಚ್ಚಬೇಕು. ನಿಜವಾದ ಬ್ರಾಹ್ಮಣ ಯಾರು ಅಂದರೆ ಕನಕದಾಸ. ಸತ್ಯವಾದ ಮಾತು ಹೇಳಬೇಕಾದ್ರೆ ಅಂಥ ಕನಕದಾಸರು ಮತ್ತೆ ಮುಂದೆ ಹೇಳ್ತಾರೆ,
ಒಡಗೂಡಿ ಗಂಧ ಕಸ್ತೂರಿ ಪರಿಮಳವನ್ನು ಬಿಡದೆ ಲೇಪಿಸಿಕೊಂಬ ದದು ನಿನ್ನದೋ ಷಡುರಸದನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯಾಗನು ನಿನ್ನದು ಜೀವನ ನಿನ್ನದೋ. ಓ ಒಳ್ಳೆ ಗಂಧಗಳನ್ನು ಕಸ್ತೂರಿ ಗಂಧ ಇವೆಲ್ಲ ಇವುಗಳಿಗೆ ಪರಿಮಳ ಕೊಟ್ಟವನು ಯಾನು? ಅವನು ಪರಿಮಳ ಕೊಡದೇ ಇದ್ದರೆ ಯಾವ ಶ್ರೀಗಂಧದ ಗಿಡನೂ ಪರಿಮಳವನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಸ್ತೂರಿ ಮೃಗ ಘಮಘಮ ವಾಸನೆಯನ್ನು ಕೊಡತಕ್ಕಂಥ ಕಸ್ತೂರಿಯನ್ನು ಹೊರಗೆ ಹಾಕಬೇಕಾದ್ರೆ, ಅದರಿಂದ ಆ ವಾಸನೆ ಬರಬೇಕಾದ್ರೆ ಅದು ನಿಂದೆ, ಅದು ನನ್ನ ಮೂಗಿಗೆ ಬಂದು ನನಗೆ ಆನಂದ ಕೊಡಬೇಕಾದ್ರೂ ಕೂಡ, ನನ್ನ ದೇಹಕ್ಕೆ ಹಚ್ಚಿಕೊಂಡಾಗ ನನಗೆ ಆನಂದ ಕೊಡಬೇಕಾದ್ರೂ ನಿನ್ನಿಂದಲೇ ಸ್ವಾಮಿ, ನೀನು ಆನಂದ ಕೊಡಬೇಕು ಅಂತಂದರೆ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ ಈ ಸಂದರ್ಭದಲ್ಲಿ ನೋಡ್ರಿ. ಅವನು ಸತ್ಯ ಸಂಕಲ್ಪನಾದ ಭಗವಂತನ ಇಚ್ಛೆಗೆ ತಕ್ಕಂತೆ ನಡೀತದೆ ಎಂಬುದಕ್ಕೆ ಒಮ್ಮೆ ಮಂತ್ರಾಲಯ ಮಹಾಪ್ರಭುಗಳು ರಾಘವೇಂದ್ರ ತೀರ್ಥರು ಆಗ ಬಹಳ ಬಡತನದಲ್ಲಿದ್ದರಂಥವ್ರು. ಆದರೆ ಬಡತನವನ್ನು ಅವ್ರು ಹೇಳಿಕೊಂಡವರಲ್ಲ, ತೋರಿಸಿದವರು ಅಲ್ಲ ಮಹಾನುಭಾವರು. ಯಾರು ಮುಂದೆ ಕೈ ಚಾಸ್ತಿದ್ದಿಲ್ಲ, ಯಾರು ಮುಂದೆ ಹೇಳ್ತಾ ಇದ್ದಿಲ್ಲ. ಯಾರೋ ಒಬ್ಬರ ಮನೆಯಲ್ಲಿ ದೊಡ್ಡ ಸಮಾರಾಧನೆ, ಅದೇನು ಬದರಿಗೆ ಹೋಗಿ ಬಂದಿದ್ರು ಅಥವಾ ಅವರ ಮನೆಯ ಯಾವುದಾದ್ರದ್ದು ಉತ್ಸವ ಇತ್ತೋ ಏನೋ ಇತ್ತು, ಎಲ್ಲರಿಗೂ ಊರಿಗೆ ಅವತರಣ ಹೇಳಿದರು. ಅದರಲ್ಲಿ ವೀಣಾ ವೆಂಕಣ್ಣ ಭಟ್ಟರು, ಮಂತ್ರಾಲಯ ಮಹಾಪ್ರಭುಗಳು, ಅವರ ಪತ್ನಿ ಸರಸ್ವತಿ ಬಾಯಿ ಕೂಡ ಆಮಂತ್ರಣ ಸಿಕ್ಕಿತ್ತು. ಊಟಕ್ಕಾಗಿ ಅವರು ಹೋದರು. ಆ ಗೃಹಸ್ಥ, ಅದು ಯಾವುದೋ ಬೇರೆ ಊರಾಗಿರಬೇಕು, ಆ ಗೃಹಸ್ಥನಿಗೆ ಯಜಮಾನನಿಗೆ ವೀಣಾ ವೆಂಕಣ್ಣ ಭಟ್ಟರ ವ್ಯಕ್ತಿತ್ವದ ಪರಿಚಯ ಇಲ್ಲ, ಇವು ಎಂಥವರು ಗೊತ್ತಿಲ್ಲ. ಸೊ ಎಲ್ಲರೂ ಅನೇಕರಿಗೆ ಊರೆಲ್ಲರೂ ಹೇಳಿದ್ರು, ದೊಡ್ಡ ಕೋಟಿ ಸಾಹುಕಾರ ಹೇಳಿದ್ದಾಗ ಎಲ್ಲರೂ ಬರ್ತಾಯಿದ್ರು, ಅವರೊಟ್ಟಿಗೆ ಇವರು ಬಂದರು ಅಂತ ಅಂದ್ಕೊಂಡ. ಅಲ್ಲಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಯಾರೋ ಬಂದಿದ್ನೋ ಏನೋ, ಪುರೋಹಿತರೋ ಯಾರೋ ಮತ್ಯಾವ ಆಚಾರ್ಯರೋ ಯಾರಿದ್ರೋ ಗೊತ್ತಿಲ್ಲ. ಅವರೇನು ಮಾಡಿದರು, ವೆಂಕಣ್ಣ ಭಟ್ಟರನ್ನು, ಭಾವಿ ಮಂತ್ರಾಲಯ ಮಹಾಪ್ರಭುಗಳು, ಜಗತ್ತಿನ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳು, ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರು, ಒಂದು ಅವತಾರದಲ್ಲಿ ನರಸಿಂಹ ರೂಪದಿಂದ ಭಗವಂತನನ್ನು ಹೊರತೊರಿಸಿದವರು, ಎರಡನೇ ಅವತಾರದಲ್ಲಿ ಕೃಷ್ಣನನ್ನು ಅರ್ಚನೆ ಮಾಡಿದವರು, ಮೂರನೇ ಅವತಾರದಲ್ಲಿ ಕೃಷ್ಣನನ್ನು ಕುಣಿಸಿದವರು, ನಾಲ್ಕನೇ ಅವತಾರದಲ್ಲಿ ರಾಘವೇಂದ್ರ ತೀರ್ಥರಾದಾಗ ಹಯವದನಿನಿಂದ ಮಾತಾಡಿಸಿದವರು. ಅಂಥ ಅದ್ಭುತವಾದ ವ್ಯಕ್ತಿ, ರಾಮನನ್ನು ಕುಣಿಸಿದವರು. ಆದರೆ ಇವತ್ತು ಊಟಕ್ಕೆ ಬರ್ತಾ ಇದ್ದಾರೆ, ಸನ್ಯಾಸಾಶ್ರಮ ಇಲ್ಲ, ಗೃಹಸ್ಥಾಶ್ರಮದಲ್ಲಿದ್ದಾರೆ, ಹೆಂಡತಿಯೊಟ್ಟಿಗೆ ಒಳಗೆ ಪ್ರವೇಶ ಮಾಡಿದರು. ಅಲ್ಲಿ ಯಾರೊಬ್ಬರಿದ್ರು, ಇಲ್ಲಿ ಬೇರೆ ಅಂತಂದರು, ಅಗ್ನಸ್ವಾಮಿ ಅಂತಂದರು, ಎಲ್ಲ ಗಂಧ ಬೇಕಾಗಿದೆ ಕೈ ಅಂತಂದರು. ಇಂಥ ದೊಡ್ಡ ಪಂಡಿತ, ಎಂಥ ಪಂಡಿತರವರು ಅಂದರೆ ಆಗಲೇ ಪರಿಮಳ ಗ್ರಂಥವನ್ನು ರಚನಾ ಮಾಡಿದ ಮಹಾನುಭಾವರು. ಗಂಧ ತೆಗಿ ಅಂತ ಹೇಳಿದರು. ಯಾರೋ ಒಬ್ಬ ಬ್ರಾಹ್ಮಣ ಅಂದ್ಕೊಂಡ್ರು, ಯಾರೋ ಉಂಡಾಡಿಯಿಂದ ಅಂದ್ಕೊಂಡ್ರು, ಊಟಕ್ಕೆ ಬಂದವನು ಅಂದ್ಕೊಂಡ್ರು. ತಕ್ಷಣ ಹೇಳಿದರು ರಾಘವೇಂದ್ರ ತೀರ್ಥರು ಒಂದು ಮಾತು ಅಲ್ಲ, ಅಯ್ಯೋ ಆಗಲಿ ಇದೊಂದು ಭಾಗ್ಯ, ಬ್ರಾಹ್ಮಣರಿಗೆಲ್ಲ ಗಂಧ ಕೊಡೋ ಭಾಗ್ಯ ನಂಗೆ ಸಿಕ್ಕಲ್ಲ ಅಂತ ಕೂತ್ಕೊಂಡ್ರು. ರಾಯರು ಏನು ಪ್ರತಿಕ್ರಿಯೆ ತೋರಿಸಲಿಲ್ಲ, ರಾಯರಿಗೇನು ಸಿಟ್ಟು ಬರಲಿಲ್ಲ. ಆದರೆ ರಾಯರೊಳಗಿರ್ತಕ್ಕಂಥ ಭಗವಂತನಿಗೆ ಸ್ವಲ್ಪ, ನನ್ನ ಭಕ್ತನಿಗೆ ಇಂಥ ಕೆಲಸ ಹೇಳ್ತೀಯ ನೀನು, ಯುಕ್ತ ಬೇಡ, ತಾರತಮ್ಯದ ಪರಿಚಯ ಬೇಡ, ಯಾರು ಬಂದಾರೆ ಯಾರಿಲ್ಲ, ಯಜಮಾನನಾದವನು ಅದನ್ನು ನೋಡಬೇಕಾದ ಕರ್ತವ್ಯ. ಯಾಕೆ ಮನೆಗೆ ಬರ್ತಕ್ಕಂಥವ್ರು ಅತಿಥಿಗಳು, ಅತಿಥಿ ದೇವೋಭವ, ಅದು ಭಗವಂತನ ರೂಪ ಅಂತ ಚಿಂತನೆ ಮಾಡಬೇಕು. ರಾಘವೇಂದ್ರ ತೀರ್ಥರು ಅನ್ನ ಕಾಣದೆ ನಿನ್ನ ಮನೆಗೆ ಬಂದವರಲ್ಲ, ನೀನು ಕರೆಯದೇ ನಿನ್ನ ಮನೆಗೆ ಬಂದವರಲ್ಲ, ನೀನು ಕರೆದಿ ಅತಿಥಿಯಾಗಿ ಬಾ ಅಂತ ಕರೆದಿದ್ದಕ್ಕಾಗಿ ಅವರು ಬಂದಿದ್ದಾರೆ. ಬಂದ ಮೇಲೆ ಅವರಲ್ಲಿ ನೀನೇನು ನೋಡಬೇಕಾಗಿತ್ತು, ನಾರಾಯಣನನ್ನು ನೋಡಬೇಕಾಗಿತ್ತು. ನಮ್ಮ ಪಾಲಿಗೆ ನಾರಾಯಣ ಮತ್ತು ಲಕ್ಷ್ಮಿ ಬಂದಾರೆ ಅಂತೇಳಿ ಅವರಿಗೆ ಸ್ವಾಗತ ಎಲ್ಲರಿಗೂ ಹಾಗೆ ಮಾಡಬೇಕು, ಅವರಿಗೂ ಹಾಗೆ ಮಾಡಬೇಕಾಗಿತ್ತು. ಆ ಯಜಮಾನ ಹಚ್ಚಿಕೊಳ್ಳಿಲ್ಲ. ಯಜಮಾನನ ಅಯುಕ್ತವಾದ ಮಾರ್ಗದಲ್ಲಿ ಅಲ್ಲಿಗೆ ಬಂದು ಯಾರೋ ಒಬ್ಬ ವ್ಯಕ್ತಿ ಏನು ಮಾಡಿಬಿಟ್ಟ, ಅವರಿಗೆ ಗಂಧ ತೆಗಿ ಅಂತ ಹೇಳಿದ. ಅದರ ರಾಯರ ಅವಮಾನವನ್ನಾಗಿ ಚಿಂತನೆ ಮಾಡಲಿಲ್ಲ, ಆನಂದವಾಗಿ ಹೋದರು. ಅದರ ಒಳಗಿರುವ ಭಗವಂತ ಸ್ವಲ್ಪ ಹಾಗನ ನಿನಗೆ ಯುಕ್ತ ವಿಚಾರ ಇಲ್ಲ, ಯಾರು ಏನು ಮಾಡಬೇಕು ಗೊತ್ತಿಲ್ಲಲ್ಲ, ನಾ ಮಾಡ್ತೀನಿ ತಂದ. ಅದೇ ಸಮಯದಲ್ಲಿ ರಾಯರು ಋಗ್ವೇದ ಪಾರಾಯಣ ಮಾಡ್ತಾ ಇದ್ದಾರೆ. 4 ವೇದಗಳಿಗೆ ವ್ಯಾಖ್ಯಾನ ಮಾಡಿದ ವ್ಯಕ್ತಿಗಳು. ಭಾರತದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಸಾಯಣ ಒಬ್ಬ ಬಿಟ್ಟರೆ, ಸಾಯಣನ ನಂತರದಲ್ಲಿ ಪೂರ್ಣ 4 ವೇದಗಳಿಗೆ ವ್ಯಾಖ್ಯಾನ ಮಾಡಿದ ಮಹಿತಾತ್ಮರಾದರು ಮಂತ್ರಾಲಯ ಮಹಾಪ್ರಭುಗಳು. ಬರೀ ಸಾಯಣನ ವ್ಯಾಖ್ಯಾನದಂತಲ್ಲ, ಮಂತ್ರಾಲಯ ಮಹಾಪ್ರಭುಗಳ ವ್ಯಾಖ್ಯಾನ ಆಚಾರ್ಯ ಮಧ್ವರ ನೇತೃತ್ವದಲ್ಲಿ
ಅವರ ಮಾರ್ಗದರ್ಶನದಲ್ಲಿ ಅವರ ನಡೆದ ಹಾದಿಯಲ್ಲಿ ವ್ಯಾಖ್ಯಾನ ಮಾಡಿದವರು, ಎಲ್ಲ ಅಂತರಾರ್ಥವನ್ನು ಹೇಳಿರ್ತಕ್ಕಂಥ ಮಹಿತಾತ್ಮರು. ಅವರು ಅಗ್ನಿಮೇಳೆ ಪುರೋಹಿತಂ ದೇವಸ್ಯ ವೃತ್ತಿ ಅಂತ ಆ ಋಗ್ವೇದದ ಮಂತ್ರ ಪ್ರಾರಂಭ ಮಾಡಿದರು. ಗಂಧ ತೈತಾ ಕೂತ್ಕೊಂಡ್ರು, ಗಂಧ ತೈಯೋದಾಯಿತು, ಒಂದು ಬಟ್ಲು ತುಂಬ ತೆಗೆದ್ರು, ಎಲ್ಲ ಬ್ರಾಹ್ಮಣರಿಗೆ ಗಂಧ ಹಚ್ಚಿದ್ರು. ಗಂಧ ಅಂದರೆ ತಂಪು, ಶ್ರೀಗಂಧ, ಅದು ಮೈಗೆ ಹಚ್ಕೊಂಡು ಕೂಡ ಹಾಯ್ ಅನಿಸ್ಬೇಕು. ಏನಾಯಿತು ಗೊತ್ತಾ, ಒಳಗಿರುವ ಭಗವಂತ ನಾನು ಮಾಡ್ತೇನೆ ಅಂತಂದ ತನ್ನ ಸ್ವಾತಂತ್ರ್ಯತೆಯನ್ನು ಅಲ್ಲಿ ಪ್ರದರ್ಶನ ಮಾಡಿದ. ಆ ಗಂಧದಲ್ಲಿರಬೇಕಾದ ಚೈತನ್ಯವನ್ನು ಕಳೆದ, ಔಷ್ಣ್ಯವನ್ನು ತುಂಬಿದ, ಅದಕ್ಕೆ ಬಿಸಿ ಕೊಟ್ಟ. ತಕ್ಷಣದಲ್ಲಿ ಯಾರ್ಯಾರ ಮೈಗೆ ಗಂಧ ಹಚ್ಕೋತಾರೋ ಅವ್ರ ಮೈ ಎಲ್ಲ ಉರಿ ಲೆಕ್ಕ ಹಚ್ಚಿತು. ಸೊ ಇದು ಸ್ಪಷ್ಟ ಆಯಿತು ನಮಗೇನು, ಭಗವಂತ ಕೊಡಬೇಕು ಅಂದರೆ ಕೊಡ್ತಾನೆ, ಬೇಡ ಅಂದ್ರೆ ತೆಗಿತಾನೆ. ಅಲ್ರಿ ಅದು ಶ್ರೀಗಂಧ ಅಲ್ವಾ, ಶ್ರೀಗಂಧ ಅಂದರೆ ತಂಪೇ ಕೊಡಬೇಕು, ಅದರ ಗುಣ. ಅದು ಭಗವಂತ ಒಳಗಿದ್ದು ಶ್ರೀಗಂಧದಲ್ಲಿ ಇದ್ದು ಅದರಿಂದ ತಂಪು ಕೊಡಬೇಕು ಅಂದರೆ ಕೊಡ್ತಾನೆ, ಇಲ್ಲ ಅಂದರೆ ಆ ತಂಪನ್ನೇ ಉಷ್ಣವನ್ನಾಗಿ ಮಾಡಿಬಿಡ್ತಾನೆ. ಸರ್ವತಂತ್ರ ಸ್ವತಂತ್ರ ಅಂಬೋದಕ್ಕೆ ಸಾಕ್ಷಿ ಇದೆ, ಸ್ಪಷ್ಟವಾಗಿ ನಿದರ್ಶನ. ಅದಕ್ಕೆ ದಾಸರು ಹೇಳ್ತಾರೆ, ಎಂಥ ಸುಂದರ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವನ್ನು, ಅದಕ್ಕೆ ಪರಿಮಳ ಕೊಡಬೇಕಾದ್ರೂ, ಅದಕ್ಕೆ ಶೈತ್ಯವನ್ನು ಕೊಡಬೇಕಾದ್ರೂ ಅವನ ಪ್ರೇರಣೆ. ಕೊನೆಯ ಒಂದು ಮಾತು ಹೇಳ್ತಾರೆ, ಮಯ ಪಾಶದ ಬಲೆಯೊಳು ಸೀಲು ಕ್ಯಾಡುವ ಕಯ ಪಂಚೇಂದ್ರಿಯಗಳು ನಿನ್ನವೋ, ಕಯಜ ಜನಕ ಒಡೆಯಾದಿಕೇಶವ ರಾಯ ನೀನಲ್ಲದೆ ನರರು ಸ್ವತಂತ್ರರೇ. ಆದಿಕೇಶವ, ನೀನು ಸರ್ವತಂತ್ರ ಸ್ವತಂತ್ರನಲ್ಲದೆ ಮಾನವರು ಸ್ವತಂತ್ರನ ಎಲ್ಲ ಪ್ರಭು. ಯಾಕೆ ಗೊತ್ತಾ, ಮಾಯಾಪಾಶದಲ್ಲಿ ಸಿಲುಕಿ ಬಿದ್ದ ಈ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕ ನೀನು ಸ್ವಾಮಿ. ಮಾಯಾಪಾಶದ ಬಲೆ ಏಳು ಸೀಲು ಕ್ಯಾಡುವ ಕಾಯ ಪಂಚೇಂದ್ರಿಯಗಳು ನಿನ್ನವೋ. ನಮ್ಮ ದೇಹ ಮತ್ತು ದೇಹದಲ್ಲಿರುವ ಎಲ್ಲ ಇಂದ್ರಿಯಗಳು ನಿನ್ನ ಅಧೀನ ಸ್ವಾಮಿ. ನೀನು ಕೊಟ್ಟರೆ ಉಂಟು, ನೀನು ಕೆಲಸ ಮಾಡಿಸಿದರೆ ಉಂಟು, ಇಲ್ಲ ಅಂದರೆ ಎಲ್ಲವೂ ಕಟ್ಟಿಗೆಗೆ ಗೊಂಬಿಗಿರುವ ಕೈಕಾಲುಗಳಂತೆ ಆಗಿಬಿಡ್ತವೆ. ಎಷ್ಟು ಸುಂದರವಾದ ಮಾತು ಹೇಳ್ತಾರೆ. ಕಾರಣ ಸರ್ವತಂತ್ರ ಸ್ವತಂತ್ರ ಆದಿನಿಲಯಾದಿ ಕೇಶವ, ನೀನು ಪ್ರಧಾನ, ನಾವೆಲ್ಲರೂ ನಿನ್ನ ದಾಸಾನುದಾಸರು, ನಿನ್ನ ಆಜ್ಞೆಗೆ ಬದ್ಧರು ಅಂತ ಮಹಿತಾತ್ಮರಾದ ಕನಕದಾಸರು ಸ್ಪಷ್ಟ ಮಾಡ್ತಾರೆ. ಇದನ್ನು ಆಚಾರ್ಯ ಕೃಷ್ಣ ಗೀತಾಚಾರ್ಯ ಎಷ್ಟು ಅದ್ಭುತವಾಗಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅಹಂ ಮತ್ತ ಪ್ರವರ್ತನೆ, ಅಹಂ ಪ್ರಭವ ಪ್ರಳಯಸ್ತಥ, ನಾನೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ, ನಾನೇ ಈ ಜಗತ್ತಿನ ಪ್ರಳಯಕ್ಕೆ ಕಾರಣ. ಸೂತ್ರೇ ಮಣಿಗಣ ಇವ ಅಂತಾನೆ ಒಂದು ಅದ್ಭುತವಾದ ಸಂದೇಶ ಕೊಡ್ತಾನೆ. ಈ ಜಗತ್ತೆಲ್ಲವೂ ಕೂಡ ಯಾರನ್ನು ಆಶ್ರಯಿಸಿಕೊಂಡದೆ, ನನ್ನನ್ನು ಆಶ್ರಯಿಸಿಕೊಂಡದೆ. ಹಾಗೆ ಮಣಿಗಳು ಒಂದು ದಾರವನ್ನು ಆಶ್ರಯ ಮಾಡಿಕೊಂಡಿದ್ದಂತೆ ಒಂದು ಪೋಣಿಸ್ತಾರೆ. ಒಬ್ಬರು ಮಾಂಗಲ್ಯ ಧಾರಣ ಆಗಬೇಕಾಗಿರ್ತದೆ, ಕರಿಮಣಿಗಳನ್ನೆಲ್ಲ ಅರಿಶಿಣದ ದಾರದಲ್ಲಿ ತೋರಿಸ್ತಾರೆ. ಈ ಮಣಿಗಳೆಲ್ಲ ನಿಂತುಕೊಂಡವಲ್ಲ ಲೈನಾಗಿ ಒಂದು ಕ್ರಮದಲ್ಲಿ, ಇವು ಯಾವ ಆಧಾರದ ಮೇಲೆ ನಿಂತುಕೊಂಡವೆ, ತಮ್ಮೊಳಗಿರತಕ್ಕಂಥ ದಾರವನ್ನು ಆಧಾರ ಮಾಡಿಕೊಂಡು, ದಾರದಂತೆ ಭಗವಂತ, ಮಣಿಗಳಂತೆ ಈ ವಿಶ್ವ. ಈ ವಿಶ್ವಕ್ಕೆ ಆಧಾರ ಅವನು ಇಲ್ಲದೆ ಇದ್ದರೆ ಏನೂ ನಡೆಯೋದಿಲ್ಲ. ಗೀತಾಚಾರ್ಯ ಕೂಡ ಇದನ್ನು ಬಹಳಷ್ಟು ಹೇಳ್ತಾನೆ ಸ್ಪಷ್ಟವಾಗಿ. ನಾನು ಸ್ವತಂತ್ರ ಅಂತ ಸ್ಪಷ್ಟ ಮಾಡ್ತಾನೆ. ಇಂಥ ಅದ್ಭುತವಾದ ಪ್ರಮೇಯವನ್ನು ತಿಳಿಸ್ಲಿಕ್ಕಾಗಿಯೇ ಮಹಿತಾತ್ಮರಾದ ಶತಾನಂದರು ನಮ್ಮ ಜನಕ ಮಹಾರಾಜನಿಗೆ ಪರ್ವತದ ಕಥೆ ಹೇಳ್ತಾ, ಜನಕ ಮಹಾರಾಜ ಏನೂ ಚಿಂತೆ ಮಾಡಬೇಡ, ನೀನು ತಪ್ಪು ಮಾಡಿಯ, ಅಸ್ವಾತಂತ್ರ್ಯ ಚಿಂತನೆ ಮಾಡಬೇಕಾಗಿತ್ತು, ಆದರೆ ಪೊರಪಾಟಾಗಿ ಸ್ವಾತಂತ್ರ್ಯ ಚಿಂತನೆ ಮಾಡಿದ್ದೀನಿ, ಅದರಿಂದ ನಿಮಗೆ ನೋವಾಗಿದೆ. ಅದರ ಪರಿಹಾರ ಆಗ್ತದೆ. ಯಾರಿಂದ? ಬೇರೆ ಯಾರಿಂದಲೂ ಆಗೋದಿಲ್ಲ. ಯಾವ ಭಗವಂತನ ಸರ್ವತಂತ್ರ ಸ್ವತಂತ್ರತೆಯನ್ನು ಮರೆತು ನನಗೆ ಹೀಗೇ ಇರಬೇಕು ಅಂತ ಸ್ವಾತಂತ್ರ್ಯತೆಯನ್ನು ಆಪಾದನೆ ಮಾಡಿಕೊಂಡಿಯಲ್ಲ, ಆ ಮತ್ತೆ ಪುನಃ ಸ್ವತಂತ್ರನಾದ ಭಗವಂತನ ಕಥೆಯನ್ನು ಕೇಳಬೇಕು. ಆ ಕಥೆ ಕೂಡ ಹೇಗಿರಬೇಕು ಅಂತ, ಅವನ ಸ್ವಾತಂತ್ರ್ಯತೆಯನ್ನು ಎಲ್ಲ ತರಹದಿಂದ ಪ್ರಕಟ ಮಾಡೋದಾಗಿರಬೇಕು. ಅಂತಹ ಕಥೆಯನ್ನು ನಿನಗೆ ಹೇಳ್ತೀನಿ ಅಂತ ಹೇಳಿ
ಮಹಿತಾತ್ಮರಾದ ಶತಾನಂದರು ಜನಕ ಮಹಾರಾಜನನ್ನು ಕುರಿತು ಶ್ರೀನಿವಾಸನಿಗೆ ಸಂಬಂಧಪಟ್ಟ ದಿವ್ಯವಾದ ಕಲ್ಯಾಣಾತ್ಮಕವಾದ ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡ್ತಕ್ಕಂಥ ಕಥೆಯನ್ನು ಹೇಳ್ತಾರೆ. ತತ್ ಪೂರ್ವದಲ್ಲಿ ಅವರೊಂದು ವಿಚಿತ್ರವಾದ ಪವಾಡ ತೋರಿಸ್ತಾರೆ, ಒಂದು ಅದ್ಭುತವಾದ ಪ್ರಕ್ರಿಯೆ ತೋರಿಸ್ತಾರೆ. ಏನು ಗೊತ್ತನ, ನ್ಯಾಯವಾಗಿ ಶ್ರೀನಿವಾಸನ ಕಲ್ಯಾಣ ಕಥೆ ಹೇಳಬೇಕಾಗಿತ್ತು. ಅದು ಬಿಟ್ಟುಬಿಟ್ರು ಶ್ರೀನಿವಾಸ ನಿಂತ ಪರ್ವತದ ಮಹಾತ್ಮೆಯನ್ನು ಹೇಳ್ತಾರೆ. ಆ ಪರ್ವತಕ್ಕೆ ಒಂದೊಂದು ಯುಗದಲ್ಲಿ ಏನು ಹೆಸರು ಬಂತು ಎಂಬುದನ್ನು ಹೇಳ್ತಾರೆ. ಅದರ ಹಿನ್ನೆಲೆ, ಅದು ಯಾಕೆ ಹಾಗೆ ಹೇಳಿದರು, ಪರ್ವತದ ಕಥೆ ಯಾಕೆ ಹೇಳಿದರು, ಭಗವಂತನ ಕಥೆ ಹೇಳಬೇಕಲ್ವಾ ಎಂಬುದು ಬಿಟ್ಟುಬಿಟ್ಟು ಪರ್ವತನ ಕುರಿತು ಯಾಕೆ ಹೇಳಿದರು ಎಂಬುದನ್ನು ನಾಳೆ ನಾವೆಲ್ಲರೂ ಚಿಂತನೆ ಮಾಡೋಣ ಅಂತ. ಹರೇ ಶ್ರೀನಿವಾಸ, ಹರೇ ಹರೇ ಶ್ರೀನಿವಾಸ. ನಿತ್ಯ ಕರ್ಮಗಳಲ್ಲಿ ಭಗವಂತನ ಚಿಂತನೆ, ಏನೇ ಕರ್ಮ ಮಾಡಲಿ ಆ ಕರ್ಮದಲ್ಲಿ ಭಗವಂತನನ್ನು ಸ್ಮರಿಸ್ತಾ ಅದಕ್ಕೆ ಪ್ರೇರಕನಾದ, ಅದಕ್ಕೆ ನಿಯಾಮಕನಾದ ಆ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾನೆ. ಅವನ ಬರೇ ನಾಮ ಚಿಂತನೆ ಮಾಡಬಾರ್ದು, ನಾಮದೊಟ್ಟಿಗೆ ಅವನ ರೂಪವನ್ನು ಚಿಂತನೆ ಮಾಡಬೇಕು. ಆದ ಕಾರಣವೇ ನಾಮ ಬೇರೆಯಲ್ಲ, ರೂಪ ಬೇರೆಯಲ್ಲ, ಸ್ಪಷ್ಟವಾದ. ಪ್ರಾತಃ ಕಾಲದಲ್ಲಿ ಹೇಳ್ತಾ ಇರುವಾಗ ನಾರಾಯಣ ಅಂತ ಹೇಳಬೇಕು. ನಾನು ಇದರ ಬಗ್ಗೆ ಒಂದು ಮಾತು ಹೇಳಿದ್ದೆ. ನಮಗಿಲ್ಲರಿ ಎಚ್ಚರಿಕೆ ಆದಮೇಲೆ ನಾರಾಯಣ ಅನ್ಬೋದೇ ಹೊರತಾಗಿ ಎಚ್ಚರಿಕೆ ಆಗೋದು ಮುಂಚೆ ನಾವು ನಾರಾಯಣ ಅಂತ ಹೇಳುವುದಕ್ಕಿಂತ ಮುಂಚೆ ಅಂತಂದರೆ ಹೌ ಇಟ್ ಈಸ್ ಪಾಸಿಬಲ್. ನಮಗೆ ಎಚ್ಚರಿಕೆ ಆಗಿರೋದಿಲ್ಲ. ಎಚ್ಚರಿಕೆ ಆಗಿಲ್ಲದೆ ಇದ್ದಾಗ ಕನಸಿನ ಸಾಮ್ರಾಜ್ಯದಲ್ಲಿ ಮುಳುಗಿರ್ತೀವಿ. ಏನೇನೋ ದರಿದ್ರ ಕನಸುಗಳು ಏನೋ ಬೀಳ್ತಾ ಇರ್ತಾರೆ, ಅದನ್ನು ನೋಡ್ಕೋತಿರ್ತೀವಿ ನಾವು. ನಮಗೆ ಆಗ ನಾರಾಯಣನ ಸ್ಮರಣೆ ಹೇಗೆ ಬರ್ತದೆ? ಅದಕ್ಕೆ ಫಲಿಮಾರ ಸ್ವಾಮಿಗಳು ವಿದ್ಯಾಮಾನ್ಯ ತೀರ್ಥರು ಒಂದು ದೊಡ್ಡ ಮಾತಾಡಿದರು. ಹೌದು, ಪ್ರಾರಂಭದಲ್ಲಿ ನಿನಗೆ ಎಚ್ಚರಿಕೆ ಆಗುವುದಕ್ಕಿಂತ ಮುಂಚೆ ನಾರಾಯಣ ಅಂತ ಸ್ಮರಣೆ ಬರೋದಿಲ್ಲ, ಅಥವಾ ಹೇಳ್ತಾ ಎಚ್ಚರಿಕೆ ಆದ ತಕ್ಷಣದಲ್ಲಿ ನಾರಾಯಣನ ಸ್ಮರಣೆ ಕೂಡ ಬರುವುದಿಲ್ಲ. ಏನು ಸಮಸ್ಯೆ ಇಲ್ಲ. ಎದ್ದ ಮೇಲೆ, ಎಚ್ಚರಿಕೆ ಆದ ಮೇಲೆ ನಾರಾಯಣ ಅಂತ ಹಂಗೆ ಹೇಳ್ತಾ ಹೋದರೆ ಒಂದಲ್ಲ ಒಂದು ದಿವಸ ನಿನಗೇನಾಗ್ತದೆ ಗೊತ್ತನಾ? ಎಚ್ಚರಿಕೆ ಆದ ಮೇಲೆ ನಾರಾಯಣ 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 ಅಂತ ಕೆಲವು ವರ್ಷಗಳವರೆಗೆ ಹೇಳಿದೀನಿ ತಿಳ್ಕೊ. ಅಥವಾ ನಿನ್ನ ಜೀವನದಲ್ಲಿ ಸಾಧನೆ ಭಗವಂತ ಹೇಗೆ ಮಾಡಿಸ್ತಾನೆ, ಯಾವಾಗ ಎಂಥ ಜ್ಞಾನ ಕೊಡ್ತಾನೆ ಅದು ಹೇಳಕ್ಕೆ ಬರೋದಿಲ್ಲ. ಕೆಲವರಿಗೆ ಸಾಧನೆ ಬಲಭಣಾನ ಪೂರ್ತಿ ಆಗ್ತಾರೆ, ಕೆಲವರಿಗೆ ಬಹಳ ಆಲಸ್ಯ ಆಗ್ತಾರೆ. ಇರಲಿ, ಅದು ಹೇಗನ್ನ ಆಗೋದು ಯಾಕೆ, ಅವನಿಷ್ಟ. ಹೇಳ್ತಾ ಹೋಗು, ಎಚ್ಚರಿಕೆ ಆದಮೇಲೆ ನಾರಾಯಣ ನಾರಾಯಣ ಅಂತ ಹೋಗು. ಒಂದು ದಿವಸ ಏನಾಗ್ತದೆ ಗೊತ್ತಾ? ಎಚ್ಚರಿಕೆ ಆಗ್ತಾ ಇರುವಂತೆಯೇ ನಾರಾಯಣ ಅಂತ ನಿನ್ನ ಬಾಯಿಂದ ಬಂದುಬಿಡ್ತಾರೆ. ಈ ರೀತಿ ಸ್ವಲ್ಪ ದಿವಸ, ಅದು ಕೆಲವು ವರ್ಷಗಳು ಕೆಲವು ದಿವಸಗಳು ನಡೀತಾ ಹೋದಾಗ ಒಂದು ದಿವಸ ಇಂಥ ಭಾಗ್ಯ ನಿನ್ನ ಜೀವನದಲ್ಲಿ ಬರ್ತಾರೆ. ಇನ್ನು ಎದ್ದಿರೋದಿಲ್ಲ ನೀನು, ಇನ್ನು ಹಾಸಿಗೆಯಲ್ಲಿ ಇರ್ತೀನಿ. ಇನ್ನೊಂದು ಕ್ಷಣಕ್ಕೆ ಎಚ್ಚರಿಕೆ ಆಗ್ತದೆ ಎನ್ನುವಾಗ ನಿಂಗೆ ತಿಳಿಯದಲ್ಲಿ ನಿನ್ನ ಬಾಯಿಯಿಂದ ನಾರಾಯಣ ಅಂತ ಬರ್ತಾರೆ. ಇನ್ನೂ 10 ನಿಮಿಷಕ್ಕೆ ಹೇಳ್ತೀನಿ ಅನ್ನೋವಾಗಲೇ ನಿನ್ನ ಬಾಯಿಯಿಂದ ನಾರಾಯಣ ನಾಮ ಸಂಕೀರ್ತನೆ ಆಗಲಕ್ಕೆ ಪ್ರಾರಂಭವಾಗ್ತದೆ. ಅದು ಸಾಧನೆಯಿಂದ ಬಲ ಬಡಬೇಕು. ಅದ ಕಾರಣ ಸಾಧನೆ ಮಾಡ್ತಾ ಹೋಗು ಅಂತಂತಾರೆ. ಇದು ಸತ್ಯನ, ಇದು ಆಗ್ತದನ ನಮ್ಮ ಜೀವನದಲ್ಲಿ ಆ ರೀತಿ ಆಗ್ತದನ ಅಂದರೆ ಇದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನನ್ನ ಕಣ್ಣಾರ ನೋಡಿದ ದೃಶ್ಯ ಇದು. ಅವರು ತಮ್ಮ ಜೀವನದಲ್ಲಿ ನಾರಾಯಣ ಮಂತ್ರವನ್ನು ಎಷ್ಟು ಸಾಧನ ಮಾಡಿದ್ರು ಅಂದರೆ ನಮ್ಮ ಊಹೆಗೆ ನಿಲುಕದೇ ಇರುವಷ್ಟು ಮಾಡಿದ್ದರು. ಅವ್ರ ಹೆಸರು ಕೆಲವರು ಕೇಳಿರ್ಬೋದು, ಕೆಲವರು ಕೇಳದೇ ಇರ್ಬೋದು. ನಾದಯೋಗಿ ಪರ್ವತೀಕರ್ ಅಂಥೇಳಿ, ಅವರು ರುದ್ರವೀಣಾದಲ್ಲಿ ಮಹಾಜ್ಞಾನಿಗಳು. ಅವರೊಂದು ವೀಣಾ ತಯಾರು ಮಾಡಿದ್ದರು. ಅವರು ಸ್ವತಃ ತಯಾರು ಮಾಡಿದ್ದರು. ಅದರಲ್ಲಿ 3 ಇನ್ಸ್ಟ್ರೂಮೆಂಟ್ ಇತ್ತು. ಒಂದು ಗೋಟುವಾದ್ಯ, ಮತ್ತೊಂದು ಸಿತಾರ, ಮತ್ತೊಂದು ಜಲತರಂಗಿಣಿ. ಒಂದೇ ವೀಣಾ, ಅಂದರೆ ಅದು ಸಿತಾರದ ಮಾಡಲ್ಲಿರ್ತಿತ್ತು, ಆದರೆ ವೀಣಾದ ರೂಪ ಅದಕ್ಕೆ ಕೊಟ್ಟಿದ್ದರು. ಅಂತ ಆ ವೀಣಾದಲ್ಲಿ ವೀಣಾನೂ ಇತ್ತು, ಉತ್ತರಾದಿ ಸ್ಟೈಲ್ ಅವ್ರದ್ದು. ಅದರ ಒಟ್ಟಿಗೆ ಘೋಟುವಾದ್ಯ ಅಂತೇಳಿ, ಘೋಟುವಾದ್ಯ ಅಂತಂದರೆ ಒಂದು ಕೈಗೆ ಸೀಸ ಹಾಕಿಕೊಂಡು ತಂತಿಗಳ ಮೇಲೆ ಬಾರಿಸ್ತಾರೆ, ಅದಕ್ಕೆ ಘೋಟುವಾದ್ಯ ಅಂತಾರೆ. ಆ ಘೋಟುವಾದ್ಯನೂ ಇತ್ತು. ಮತ್ತೊಂದು ಏನಿತ್ತು ಅಂದರೆ ಅದರಲ್ಲಿ ಜಲತರಂಗಿಣಿ ಇತ್ತು. 3 ವಾದ್ಯಗಳ ಸಮ್ಮಿಶ್ರಣದಿಂದ ಒಂದು
ಅದ್ಭುತವಾದ ವೀಣಾವನ್ನು ತಯಾರು ಮಾಡಿದರು. ಅದಕ್ಕೆ ಹೆಸರೇನಿಟ್ಟಿದ್ರು ಗೊತ್ತಾ? ದತ್ತಾತ್ರೇಯ ವೀಣಾ ಅಂತ ಕರೀತಾ ಇದ್ರು. ದತ್ತಾತ್ರೇಯನಲ್ಲಿ 3 ರೂಪಗಳು, ವಿಷ್ಣುವಿನ 3 ರೂಪಗಳು ಇದ್ದಂತೆ ಅಲ್ಲಿ ಆ ವೀಣಾದಲ್ಲಿ 3 ಇನ್ಸ್ಟ್ರೂಮೆಂಟ್ಸ್ ಇತ್ತು. ಆದ ಕಾರಣ ದತ್ತಾತ್ರೇಯ ವೀಣಾ ಅಂಥೇಳಿ ಅವರಿಗೆ ಡಾಕ್ಟ್ರೇಟ್ ಕೊಡಲ್ಪಡಿತು. ಡಾಕ್ಟ್ರೇಟ್ ಕೊಟ್ಟಾಗಲೂ ಅವ್ರು ಅದನ್ನು ತಿರಸ್ಕಾರ ಮಾಡಿದ್ರು. ಇಲ್ಲ, ನಾನು ಅಲ್ಲೆಲ್ಲ ಬರೋದಿಲ್ಲ ಅಂಥೇಳಿ. ಅವರು ಹೇಗಿದ್ದರು ಗೊತ್ತನ, ರವಿಶಂಕರ್ ಅಂಥವರು ಕೂಡ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ದೊಡ್ಡ 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 ಸಂಗೀತ ವಿದ್ವಾಂಸರು, ವೀಣಾ ವೈಣಿಕರು, ಸಿತಾರ್ ವಾದ್ಯಗಾರರೆಲ್ಲ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ರು. ಅವರು 8 ತಾಸು ಏಕಧಾಟಿಯಿಂದ ಕೂತ್ಕೊಂಡು ವೀಣಾವಾದನ ಮಾಡ್ತಾಯಿದ್ರು. ಆ ವೀಣಾದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬರೇ ನಾರಾಯಣ ನಾಮ ಸಂಕೀರ್ತನೆ. ಸಾವಿರಾರು ರಾಗಗಳನ್ನು ಅವರೇ ಸೃಷ್ಟಿ ಮಾಡಿದ್ರು. ಅದರ ಮೇಲೆ ಒಂದು ರಿಸರ್ಚ್ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲ ಉಪಯೋಗ ಮಾಡಿದ್ದು ಯಾವುದಂದ್ರೆ ನಾರಾಯಣ 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 ನಾರಾಯಣ, ಈ ನಾರಾಯಣ ಮಂತ್ರವನ್ನು ಇಟ್ಟುಕೊಂಡು ಇಡೀ ಸಂಗೀತ ಸಾಮ್ರಾಜ್ಯವನ್ನು ಹೆಣೆದಿದ್ದರು. ಅವರಿಗೆ ಕೊನೆಗೆ ಆಗ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿದ್ದರು. ಅವರು ಹೇಳಿ ಕಳಿಸಿದರು, ಎಲ್ಲ ಗುರುಗಳು ನಾದಯೋಗಿ ಪೂರ್ಣ ಜಟಾಜೂಟಧಾರಿ ಮಕ್ಕಳು ಹೆಂಡತಿ ಎಲ್ಲರೂ ಬಿಟ್ಟುಬಿಟ್ಟು ಏನಿದ್ದಿಲ್ಲ ಅವರಿಗೆ. ಬರಿಯೇ ಬದರಿಯಲ್ಲೇ ಇರ್ತಿದ್ರು. 12 ವರ್ಷ ಮೌನವ್ರತ ಮಾಡಿದ್ರು ಮಹಾನುಭಾವರು. ಬದರಿಯಲ್ಲೇ ವಾಸ, 6 ತಿಂಗಳು ಬದರಿಯಲ್ಲಿ. ಅಲ್ಲಿ ಹಿಮ ತುಂಬಿಕೊಂಡಾಗ ಹೊರ ಬಂದುಬಿಡ್ತಿದ್ರು. ಆ ಪುಣ್ಯಾತ್ಮರನ್ನ ರಾಜೇಂದ್ರ ಪ್ರಸಾದ್ ಅವರು ಸ್ಪೆಷಲ್ಲಾಗಿ ಇನ್ವೈಟ್ ಮಾಡಿ, ಇಲ್ಲ ನಮ್ಮ ಮನೆಯಲ್ಲಿ ಬಂದು ದಯಮಾಡಿ ನಮ್ಮೆಲ್ಲರಿಗೆ ನಿಮ್ಮ ವೀಣಾವನ್ನು ಸ್ವಲ್ಪ ನಾರಾಯಣನ ನಾಮವನ್ನು ಶ್ರವಣ ಮಾಡಿಸಿ, ನಂತರದಲ್ಲಿ ನಾವು ಕೊಡ್ತಕ್ಕಂಥ ಪುರಸ್ಕಾರ, ಇದು ಸಂಗೀತ ಲೋಕಕ್ಕೆ ನಾವು ಕೊಡ್ತಕ್ಕಂಥ ಪುರಸ್ಕಾರ ಅಂತ ತಗೋಬೇಕು ಅಂತಂದಾಗ ಹೋಗಿ ರಾಷ್ಟ್ರಪತಿ ಭವನದಲ್ಲಿ, ಅಂದರೆ ಸ್ವತಃ ಅವರ ಮನೆಯಲ್ಲಿ ಹೋಗಿ ಆತನ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಂಡು ಆ ಡಾಕ್ಟ್ರೇಟ್ ಪಡ್ಕೊಂಡು ಬಂದಿರತಕ್ಕಂಥ ಮಹಿತಾತ್ಮರ ದೊಡ್ಡ ವ್ಯಕ್ತಿ. ಅದು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂದರೆ ನಮ್ಮ ಊಹೆಗೆ ನಿಲ್ಕದೇ ಇರತಕ್ಕಂಥ ವ್ಯಕ್ತಿ. ನಾರಾಯಣ ಮಂತ್ರೋಪಾಸಕರು, ಯೋಗಿ. ಭಗವದ್ಗೀತೆಯನ್ನು 3 ತಾಸುಗಳ ಕಾಲ ಶೀರ್ಷಾಸನ ಹಾಕಿಕೊಂಡು ಅವರು ಪಾರಾಯಣ ಮಾಡ್ತಾಯಿದ್ರು. ಎಲ್ಲ ಆಸನಗಳನ್ನು ಯೋಗಿನೇ ಅವರು, ಏನು ಯಾವ ಚಿಂತನೆ ಮಾಡಬೇಕಾಗಿಲ್ಲ. ಅವರು ಬದರಿ ಬಿಟ್ಟರೆ ಅವ್ರು ಎಲ್ಲಿರ್ತಿದ್ರು? ಮಂತ್ರಾಲಯ ಇರ್ತಿದ್ರು. ಮಂತ್ರಾಲಯ ರಾಯರು ಅಂದರೆ ಅವರಿಗೆ ಬಹಳ ಇಷ್ಟ. ನಮ್ಮ ಅದೃಷ್ಟ ಏನೇನೋ, ನಾನು ಅಲ್ಲೇ ಮಂತ್ರಾಲಯದಲ್ಲಿ ಓದ್ತಾ ಇದ್ದೆ. ಸಣ್ಣ ಹುಡುಗಾಗ ಅವರಿಗೆ ಶಿಷ್ಯನಾದೆ ನಾನು. ಆದರೆ ಅವರ ನಿಯಮಗಳು ಅದು ನಮ್ಮ ಯೋಗ್ಯತೆಗೆ ಮೀರ್ತಾ ಆದ ಕಾರಣ ನಾನು ಆ ಶಿಷ್ಯತ್ವವನ್ನು ಪೂರ್ಣ ಮಾಡಲಿಲ್ಲ. ಮಧ್ಯದಲ್ಲಿ ಬಿಟ್ಟೆ ಅಂದ್ಕೊಟ್ರೆ ಇರುವಲ್ದು ಯಾಕೆ. ಆದರೆ ಅವರು ವೀಣಾ ಅಂದರೆ ನನಗೂ ಬಹಳ ಇಷ್ಟ ಇತ್ತು. ಅವ್ರು ರಾಯರ ಮುಂದೆ ಕೂತ್ಕೊಂಡು ವೀಣಾ ಬಾರಿಸ್ತಾ ಇದ್ದರೆ ಮೈಮರ್ತು ನಾನು ಕೊಡ್ತಾ ಇದ್ದೆ. ಆಗಿನ ಮಂತ್ರಾಲಯ, ಈಗಿನ ಮಂತ್ರಾಲಯ ಊಹೆ ಮಾಡ್ಕೊಬೇಡ್ರಿ. ಆಗೆಲ್ಲ ರಾಯರ ಗುಡಿ ಬಿಟ್ಟರೆ ಎಲ್ಲ ಹೊರಗಡೆ ಎಲ್ಲ ಜಿಂಕ್ ಸೀಟ್ ಇರ್ತಿತ್ತು, ಬಯಲು ಭಾಳ ಇತ್ತು. ಬೇಸಿಗೆ ಕಾಲ ಅವರು ವಾದೀಂದ್ರರ ಗುಡಿಯ ಮುಂದೆ ಚುಕ್ಕಾಡಿ ಪದರ ಕಟ್ಕೊಂಡು ಮಲ್ಕೋತಾ ಇದ್ರು. ನಾವು ಅಲ್ಲೇ ಬಗಲಾಗ ಶಿಷ್ಯರಲ್ಲ, ನಾವೆಲ್ಲ ಅಲ್ಲೇ ಮಲ್ಕೋತಿದ್ವಿ ಬಗಲಾಗ. ಗುರುಗಳ ಹತ್ರ ಅಂದರೆ ಹತ್ರ ಆದರೆ ಹತ್ರ ಅಲ್ಲ, ಅವ್ರಿಗೆ ಹತ್ರ ಯಾರು ಮಲ್ಕೋಬಾರ್ದು. ಅವರಿಂದ ಸ್ವಲ್ಪ ದೂರದಲ್ಲಿ ಹನುಮಂತ ದೇವರ ಗುಡಿಯ ಬಗಲಾಗಿ ನಾವು ಮಲ್ಕೋತಿದ್ವಿ. ನಾವು ಒಂದು ರಾತ್ರಿ ನನಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಾಗ ವೀಣಾ ಶಬ್ದ ಕೇಳಿಸ್ತಾ ಇತ್ತು. ಸುಮಾರು ನಡುರಾತ್ರಿ ಅದು ವೀಣಾ ಶಬ್ದ ಕೇಳಿಸ್ತಾ ಇದ್ದರೆ ಏನು ಅಂದರೆ ನಾವು ದಿನಾಲಿ ವೀಣಾ ಕೇಳಿಬಿಡ್ತಿದ್ವಲ್ಲ ಅವ್ರದ್ದು. ಕೇಳೋದ್ರಿಂದ ನಾವು ವೀಣಾ ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀವಿ ಅವ್ರ ಹತ್ರ. ಸೊ ಆ ವೀಣಾ ಕೇಳಿ 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 ರೈಲ್ಯಾಗ ಪ್ರಯಾಣ ಮಾಡಿ ಬಂದಿರ್ತಾರೆ. ಒಂದು 24 ತಾಸು ರೈಲ್ಯಾಗ ಬಂದ ಮಾಡಿದ್ರೆ ಎಲ್ಲಿ ಕೂತರು ರೈಲ್ಯಾಗ ಹೋದ ಆಗಿರ್ತದಲ್ಲ. ಆಗ ನಮ್ಗೆ ವೀಣಾ ಶಬ್ದ ಕೇಳಿಸ್ತದೇನೋ ಅಂದ್ಕೊಂಡೆ. ಸ್ವಲ್ಪ ಹೊತ್ತು ಹಾಗೇ ನಿಂತು ಕೂತ್ಕೊಂಡೆ ಹಾಸಿಗೆ ಮೇಲೆ. ನಿಜವಾಗಿ ವೀಣಾ ಶಬ್ದ ಕೇಳಿಸ್ತಾ ಇತ್ತು. ನಾರಾಯಣ ನಾರಾಯಣ ಎಂಬೋ ಆ ನಾಮ ಆ ರಾಗಬದ್ಧವಾಗಿ ಬರ್ತಾಯಿತ್ತು. ಮೆಲ್ಲಕ್ಕೆ ಎದ್ದು ಹೋದೆ. ಗುರುಗಳೇನು ಕೂತ್ಕೊಂಡು ಬಾರಿಸ್ತಾ ಇದ್ದಾರೆ ಅಂತ. ಒಳಗೆ ಹೋದರೆ ಅವ್ರು ಮಲ್ಕೊಂಬಿಟ್ಟಿದ್ದಾರೆ. ಆಶ್ಚರ್ಯ ಏನು ಗೊತ್ತನ, ಅವರು ತಮ್ಮ ಬಗಲಾಗ ಮಲ್ಕೊಳ್ಳುವಾಗ ತಮ್ಮ ಬಗಲಾಗ ಅಂದರೆ ಬಲಭಾಗದಲ್ಲಿ ವೀಣಾವನ್ನು ಇಟ್ಕೋತಾ ಇದ್ರು. ತಮ್ಮ ಮಕ್ಕಳನ್ನು ಹೇಗೆ ಮಲಿಸ್ಕೋತಾರೋ ಹಾಗೆ ವೀಣಾನ ಇಟ್ಕೊತಿದ್ರು. ಅವರ ನಿದ್ದೆ ಮಾಡ್ತಾ ಇದ್ದಾರೆ. ಸ್ಪಷ್ಟ ನಾನು ನೋಡ್ತಾ ಇದ್ದೀನಿ, ಕಣ್ಣಿಗೆ ಕಾಣಿಸ್ತಾ ಇದೆ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಅವರ ಕೈ ವೀಣಾದ ಮೇಲೆ ಅದ. ಒಂದು ಬೆರಳಿಂದ ವೀಣಾ ತಂತಿಯನ್ನು ಮಿಡ್ತಾ ಇದ್ದಾರೆ. ನಾರಾಯಣ 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 ಅಂತ ಆ ನಾದ ಬರ್ತಾ ಇದೆ. ಅದರಿಂದ ನನಗನಿಸ್ತು, ಅಯ್ಯಪ್ಪ ಇದೇನು ಮಹಾರಾಯ ಇದು. ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ನಿದ್ದೆ ಮಾಡ್ತಾರೆ ಅಂದರೆ ಹೇಗೆ ಹೇಳ್ತೀನಿ. ನಾನು ಹೋಗಿ ಅಲ್ಲಿ ನಿಂತ್ಕೊಂಡ್ರು ಎಚ್ಚರಿಕೆ ಆಗಿಲ್ಲ ಅವರಿಗೆ. ಉಸಿರಾಡ್ತೀವಲ್ಲ, ಉಸಿರಾಡೋಕಾಲಕ್ಕೆ ಸ್ವಲ್ಪ ಗೊರಿಕಿ ಅಂತಾರಲ್ಲ, ಆ ರೀತಿ ಬಾಯಿಂದ ಅವರು ಅಂತ ಅಂತಿದ್ರು. ಅದನ್ನು ನಾನು ನೋಡ್ತಾ ಇದ್ದೀನಿ ಸ್ಪಷ್ಟವಾಗಿ. ಅದರೊಟ್ಟಿಗೆ ಅವರ ಕೈ ಮಾತ್ರ ವೀಣಾದ ಮೇಲೆ ಆಡ್ತಾನೆ ಅದ. ಇದು ಸಾಧನೆ. ನಾರಾಯಣನಲ್ಲಿ ತಲ್ಲೀನರಾಗಿ ನಾರಾಯಣ ನಾದದಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ ಆ ಪುಣ್ಯಾತ್ಮರಿಗೆ
ರಾತ್ರಿಯಲ್ಲಿ ಕೂಡ ಅವರಿಗೆ ತಿಳಿಯದಲೇ ನಾರಾಯಣ ನಾಮ ಸಂಕೀರ್ತನ ಅವರಿಂದ ಆಗ್ತಾ ಇತ್ತು, ವೀಣಾದ್ವಾರ ಆಗ್ತಾ ಇತ್ತು. ಅಂದರೆ ಅವರ ಅವಯವ ಮಾಡಬೇಕಲ್ವ, ಇದು ನಮ್ಮ ಜೀವನದಲ್ಲಿ ಹಾಗಾಗ್ತದೆ. ಅದ ಕಾರಣ ನಾರಾಯಣ ಮಂತ್ರವನ್ನು ಹೇಳುವಾಗ ಹೇಳ್ತಾ ಹೋಗ್ರಿ. ಅದಾದ ನಂತರದಲ್ಲಿ ಎದ್ದು ಕೂಡಲೇ ನಾರಾಯಣ, ಹೇಳುವುದಕ್ಕಿಂತ ಮುಂಚೆ ನಾರಾಯಣ, ಎದ್ದ ಮೇಲೆ ಶೌಚಾಲಯಕ್ಕೆ ಹೋಗಬೇಕು. ಅಪಾನ ಅಂತರ್ಗತ ಕೇಶವಾಯ ನಮಃ ಅಂತ ಚಿಂತನೆ ಮಾಡಿರಿ. ನೆಕ್ಸ್ಟ್ ಕಾರ್ಯಕ್ರಮ ಹಲ್ಲು ಉಜ್ಜುವುದು. ಇವತ್ತು ಅಷ್ಟೇ ಹೇಳಿ ಬಿಡ್ತೀನಿ. ಹಲ್ಲು ಶೌಚ ಆದ ಕೂಡಲೇ ಕೈಗೆ ಮಣ್ಣು ಹಚ್ಕೋಬೇಕು ಅಂತಿರೋದು. ಇದರ ಬಗ್ಗೆ ಮತ್ತೆ ಅನೇಕ ಪ್ರಾಬ್ಲಮ್ಸು, ಅನೇಕ ಸಮಸ್ಯೆಗಳು, ಅನೇಕರು ಅನೇಕ ರೀತಿಯಿಂದ ಹೇಳ್ತಾ ಇರ್ತಾರೆ. ಆದರೆ ನಾನು ಯಾವುದನ್ನು ತಪ್ಪು, ಅವ್ರು ಹೇಳೋದು ತಪ್ಪು ಅಂತಲ್ಲ, ಅದು ಶಾಸ್ತ್ರಬದ್ಧವಾದ್ದನ್ನೇ ಹೇಳ್ತಾರೆ ಜ್ಞಾನಿಗಳೆಲ್ಲ. ನಂದು ಆಲೋಚನೆ ಏನಂದರೆ ಸೊಬ್ಬೆ ತಿಕ್ಕಬಾರ್ದು ಅಂತ ಕೆಲವರು ಹೇಳ್ಬಿಡ್ತಾರೆ. ಸೊಬ್ಬೆ ತಿಕ್ಕಿದ್ರೆ ಅದು ಶೌಚ ಆಗಲ್ಲ ಅಂಥೇಳಿ. ಮಣ್ಣ ಇದು ಬಾಂಬೆ ಇಂಥಲ್ಲಿರೋರಿಗೆ ಮಣ್ಣು ಸಿಗೋದೇ ಕಷ್ಟ ಆಗ್ತದೆ. ಮತ್ತು ಅವ್ರೇನು ಮಾಡೋದು, ಮಣ್ಣು ನಿಜವಾಗಿ ಶೌಚ ಆದ ಕೂಡಲೇ ಕೈಗೆ ಕಾಲಿಗೆ ಮಣ್ಣು ತಿಕ್ಕಬೇಕು. ಮಣ್ಣಿಲ್ಲ, ಸೋಪ್ ತಿಕ್ತಾ ಇದ್ದಾರೆ. ಸೋಪ್ ತಿಕ್ಕಿದ್ರೆ ಸೋಪನ್ನು ತಿಕ್ಕೋದು, ಸೋಪೇ ತಿಕ್ಕ ಮಾರಾಯ, ಆಮೇಲೆ ಮಣ್ಣಿಗೆ ಪ್ರಯತ್ನ ಮಾಡೋಣ. ನಾವು ಮೊದಲು ಶೌಚ ಎಂಬುದು ಮಾಡ್ಕೋಬೇಕು. ಆ ಶೌಚವನ್ನು ಮೃತ್ತಿಕ ಸಿಗ್ತಾ ಇಲ್ಲ. ಆದ ಕಾರಣ ಯಾಕಂದರೆ ಶಾಸ್ತ್ರದಲ್ಲಿ ಕೂಡ ಮೃತ್ತಿಕೆ ಅಂದರೆ ಎಲ್ಲಿ ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಮೃತ್ತಿಕೆ ಮಣ್ಣು ತಂದು ಕೈಕಾಲು ತಿಕ್ಕೆಂತೀನಿ, ಅದನ್ನೆಲ್ಲ ಅದಕ್ಕೆ ಮೈಗೆ ಹಚ್ಕೋತೀನಿ ಅಂದರೆ ಬರೋದಲ್ಲ. ಅದಕ್ಕೆ ಹೀಗೆ ಇರಬೇಕು, ಹೀಗೆ ಮಣ್ಣಿರಬೇಕು ಅಂತ ಅದಕ್ಕೊಂದು ಭಾಳ ನಿಯಮಗಳು ಶಾಸ್ತ್ರ ಹೇಳ್ತವೆ. ಅಂಥ ಮಣ್ಣು ಎಲ್ಲಿ ಸಿಗಬೇಕು ನಮಗೀಗ? ಹಳ್ಳಿ ಊರಾಳ ಸಿಗ್ತದೆ ಅಷ್ಟೇ ಹೊರತಾಗಿ ಪಟ್ಟಣವಾಸಿಗಳು ಸಿಟಿಯಲ್ಲಿ ಬಾಂಬೆಗಳು ಇಂಥಲ್ಲಿ ಕಡೆ ನಮ್ಗೆ ಎಲ್ಲೆಲ್ಲಿ ಸಿಗೋದು, ಎಲ್ಲಿ ನೋಡೋದು ಹೊಲಸು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದು ಕಾರಣ ಏನಂದರೆ ಮೊದಲು ನೀನು ಮಣ್ಣಿನ ಬದಲಾಗಿ ಸೋಪ್ ತಿಕ್ಕಿರು ಪರವಾಗಿಲ್ಲ, ಭಗವನ್ನಾಮ ಮರಿಬೇಡ ನೀನು. ಆ ಮೃತ್ತಿಕಾ ಶೌಚಕಾಲದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮಾಯ ನಮಃ ಅನ್ನಬೇಕಂತ. ಆ ತ್ರಿವಿಕ್ರಮ ಸ್ಮರಣೆಯಿಂದ ಶೌಚವನ್ನು ಮಾಡ್ಕೋಬೇಕು. ಅಂದರೆ ಮಣ್ಣನ್ನು ತಿಕ್ಕೋಬೇಕು, ಕಾಲಿಗೆ ಕೈಗಳಿಗೆ ಎಲ್ಲ ಕಡೆ ಮಣ್ಣು ತಿಕ್ಕೊಂಡು ಶುದ್ಧನಾಗಿ, ಅಂದರೆ ವಾಸನೆ ಹೋಗಬೇಕು ಅಂತ ಸ್ಪಷ್ಟ ಇರೋದು ಶಾಸ್ತ್ರ ಪ್ರಕಾರ. ಆ ರೀತಿ ಮಾಡಿಕೊಂಡು ನಂತರದಲ್ಲಿ ಹಲ್ಲು ತಿಕ್ಕಬೇಕು. ಆ ಹಲ್ಲು ತಿಕ್ಕುವಾಗ ಈಗ ಮೃತ್ತಿಕಾ ಶೌಚ ಕಾಲದಲ್ಲಿ ಅದು ನನ್ನ ಮಾತನ್ನು ಹೇಳುವುದಾದರೆ ಕೈಗೆ ನಿಮ್ಮ ಪದ್ಧತಿ ಪ್ರಕಾರ ಸೋಪ್ ತಿಕ್ಕುವಾಗ ಏನಂತ ಚಿಂತನೆ ಮಾಡಿರಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮಾಯ ನಮಃ. ಹೇಳುವಾಗ ನಾರಾಯಣ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣಾಯ ನಮಃ. ಶೌಚ ಕಾಲದಲ್ಲಿ ಅಪಾರಾಂತರ್ಗತ ಕೇಶವಾಯ ನಮಃ. ಮೃತ್ತಿಕಾ ಶೌಚ ಮಾಡಿ ಮೃತ್ತಿಕೆಯಿಂದ ಕೈಕಾಲು ತೊಳ್ಕೊಳ್ಳುವಾಗ ಅಥವಾ